ನಮ್ಮ ಹೀರೋ ಮಾಡಿರೋ ಒಂದು ಸಣ್ಣ ತಪ್ಪಿಗೆ ಶಿಪ್ ಅಲ್ಲಿರೋರು ಎಲ್ಲರೂ ಸೇರ್ಕೊಂಡು ಅವನನ್ನ ಒಂದು ಮಿಸ್ಟೀರಿಯಸ್ ಐಲ್ಯಾಂಡ್ ಅಲ್ಲಿ ಬಿಟ್ಟಾಕ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮಿಸ್ಟೀರಿಯಸ್ ಐಲ್ಯಾಂಡ್ ಅಲ್ಲಿ ಒಂದು ವಿಚಿತ್ರವಾಗಿರೋ ಒಂದು ಮಾಯಾಜೀವಿ ವಾಸ ಮಾಡ್ತಾ ಇರುತ್ತೆ. ನಮ್ಮ ಹೀರೋ ಮಾಡಿರೋ ಒಂದು ತಪ್ಪೇನು, ಅವನನ್ನ ಯಾಕೆ ಆ ಮಿಸ್ಟೀರಿಯಸ್ ಐಲ್ಯಾಂಡ್ ಅಲ್ಲಿ ಬಿಟ್ರು, ನಮ್ಮ ಹೀರೋ ಆ ಮಾಯಾಜೀವಿನ ನೋಡೋದ್ನ ಇಲ್ಲ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಮಾನ್ಸ್ಟರ್ ಐಲ್ಯಾಂಡ್ ಅಂತ 2024 ಅಲ್ಲಿ ರಿಲೀಸ್ ಆಗಿರೋದು. ಇನ್ನು ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಹೊಸ ವ್ಯೂವರ್ಸ್ ಚಾನಲ್ ನ ನೋಡ್ತಿದ್ರ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಈ ಮೂವಿ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವುದೋ ಒಂದು ಎಮೋಜಿನ ಕಮೆಂಟ್ ಮಾಡಿ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಬ್ಲಾಕ್ ಅಂಡ್ ವೈಟ್ ಥೀಮ್ ಅಲ್ಲಿ ಒಂದು ನ್ಯೂಸ್ ಚಾನಲ್ ನ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ವರ್ಲ್ಡ್ ವಾರ್ 2 ನಡೀತಾ ಇರೋ ಒಂದು ಟೈಮು. ಇಂತ ಒಂದು ಟೈಮ್ ಅಲ್ಲಿ ಜಪಾನ್ ಅವರು ಯಾವುದೋ ಒಂದು ಡಾಕ್ಯುಮೆಂಟ್ರಿನ ತೆಗಿತಿರ್ತಾರೆ. ಇಲ್ಲಿ ಮೈನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಜಪಾನ್ ಅವರು ಹೆಲ್ ಶಿಪ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಇವರು ಇಂಟ್ರೊಡ್ಯೂಸ್ ಮಾಡಿಸಿರ್ತಾರೆ. ದೊಡ್ಡ ದೊಡ್ಡ ಶಿಪ್ಗಳಲ್ಲಿ ಇವರ ದೇಶಕ್ಕೆ ಏನೋ ಒಂದು ಸಪ್ಲೈ ಮಾಡ್ತಿರ್ತಾರೆ. ಡೆಲಿವರಿ ಅಂದ್ರೆ ನಿಮ್ಗೆ ನೆನಪಾಗೋದು ಯುದ್ಧಕ್ಕೆ ಬೇಕಾಗಿರೋ ವೆಪನ್ಸ್ ಇಲ್ಲಾಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ನೀವು ಅನ್ಕೊಂಡಿರ್ತೀರಾ. ಆದ್ರೆ ಈ ಶಿಪ್ಗಳಲ್ಲಿ ಪ್ರಿಸನರ್ಸ್ ನ ಇವರು ಡೆಲಿವರಿ ಮಾಡ್ತಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಯುದ್ಧ ನಡೀತಿರುವಾಗ ಎನಿಮಿ ದೇಶದ ಸೈನಿಕರನ್ನ ಇವರು ಹಿಡ್ಕೊಂಡು ಅವರಿಗೆ ನಾನಾ ರೀತಿ ಚಿತ್ರ ಹಿಂಸೆ ಕೊಟ್ಟು ಇವರ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಕೂಡ ಟಾರ್ಚರ್ ಕೊಡೋಣ ಅಂತ. ಈ ಶಿಪ್ ಅಲ್ಲಿ ಅಷ್ಟೊಂದು ಫೆಸಿಲಿಟೀಸ್ ಇರೋದಿಲ್ಲ, ಕರೆಕ್ಟ್ ಆಗಿ ಅವ್ರಿಗೆ ಫುಡ್ ಕೊಡ್ತಿರೋದಿಲ್ಲ. ಆದ್ರೆ ಟೈಮ್ ಟು ಟೈಮ್ ಬಂದು ಅವ್ರಿಗೆ ಹೊಡಿಯೋದು, ಚಿತ್ರ ಹಿಂಸೆ ಕೊಡೋದು ಮಾತ್ರ ಮಾಡ್ತಿರ್ತಾರೆ. ಇಂತ ಒಂದು ಶಿಪ್ ಅಲ್ಲಿ ಸೈಟೋ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನೇ ನಮ್ಮ ಹೀರೋ. ನಿಜ ಹೇಳ್ಬೇಕಂದ್ರೆ ಇವನು ಕೂಡ ಜಪಾನ್ ದೇಶಕ್ಕೆ ಸೇರಿದ ಸೈನಿಕನೇ. ಆದ್ರೆ ಇವರ ದೇಶದ ಸೈನಿಕರನ್ನ ಯಾಕೆ ಬಂದಿಯಾಗಿ ಮಾಡಿದ್ದಾರೆ ಅಂದಾಗೆ ನಮ್ಗೆ ಗೊತ್ತಾಗುತ್ತೆ. ಇವನೊಬ್ಬ ಟ್ರೈಟರ್ ಅಂತ. ಯಾಕಂದ್ರೆ ಇವರ ದೇಶದ ಸೈನಿಕರ ಜೊತೆನೆ ಇದ್ದು ಇವನ ಸೀನಿಯರ್ ಆಫೀಸರ್ ನ ಇವನೇ ಸಾಯಿಸ್ಬಿಟ್ಟಿರ್ತಾನೆ. ಇದರಿಂದ ಇವರ ದೇಶದ ಸೈನಿಕರು ಇವನನ್ನ ಬಂದಿಯಾಗಿ ಮಾಡಿರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಸ್ವಲ್ಪ ಜನ ಸೈನಿಕರು ಅಲ್ಲಿಗೆ ಬಂದು ಇವನ ಸೆಲ್ ಓಪನ್ ಮಾಡಿ ಅವನನ್ನ ಎಲ್ಲಿಗೂ ಕರ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಪಕ್ಕದಲ್ಲಿರೋ ಸೈನಿಕರು ನಮ್ಮನ್ನು ಕೂಡ ಇಲ್ಲಿಂದ ಕರ್ಕೊಂಡೋಗಿ ಸಾಯಿಸ್ಬಿಟ್ರೆ ಸಾಕು ಅಂತ ಆ ಸೈನಿಕರ ಹತ್ರ ಕೇಳ್ತಿರ್ತಾರೆ. ಆದ್ರೆ ಆ ಸೈನಿಕರು ನಮ್ಮ ಹೀರೋ ಹತ್ರ ತುಂಬಾ ವರಸ್ಟ್ ಆಗಿ ಬಿಹೇವ್ ಮಾಡಿ ಅವನನ್ನ ಹೊಡೆದು ಜನರಲ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಶಿಪ್ ಗೆ ಜನರಲ್ ಇವನು ನಮ್ಮ ಹೀರೋ ಕಡೆ ನೋಡಿ, ಇಷ್ಟು ಏಟುಗಳು ತಿಂದ್ರು ಇನ್ನ ಬದುಕಿದ್ಯಲ್ವಾ, ನೀನು ಇನ್ನ ಬದುಕಬೇಕು ಅಂತ ಯಾಕೆ ಆಸೆ ಪಡ್ತಾ ಇದೀಯಾ? ಆಕ್ಚುಲಿ ಹೇಳ್ಬೇಕಂದ್ರೆ ನಾನ್ ನಿನ್ಗೆ ತುಂಬಾ ಟಾರ್ಚರ್ ಕೊಡ್ಬೇಕು, ನಾನಾ ರೀತಿ ಚಿತ್ರಹಿಂಸೆಗಳು ಕೊಡ್ಬೇಕು ಅಂತ ಒಂದು ಪ್ಲಾನ್ ಹಾಕೊಂಡಿದ್ದೆ. ಆದ್ರೆ ಮೇಲಾಧಿಕಾರಿಗಳಿಂದ ಇವಾಗ ನಮ್ಗೊಂದು ನೋಟಿಸ್ ಬಂತು, ನಿನ್ನ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕಂತೆ. ನಿಜ ಹೇಳ್ಬೇಕಂದ್ರೆ ನೀನ್ ಮಾಡಿರೋ ಒಂದು ಘನಕಾರ್ಯಕ್ಕೆ ನಮ್ಮ ದೇಶದ ಪ್ರಜೆಗಳ ಮುಂದೆ ನಿನ್ನನ್ನ ನೇಣಾಕ್ಬೇಕು ಅಂತ ಅಧಿಕಾರಿಗಳು ಫಿಕ್ಸ್ ಆಗಿದ್ದಾರೆ. ಆದ್ರೆ ನನಗೆ ನೀನಂದ್ರೆ ತುಂಬಾ ಕೋಪ. ಅಷ್ಟೊಂದು ಈಸಿಯಾಗಿ ಸತ್ತೋಗೋದಕ್ಕೆ ನಾನ್ ಯಾಕೆ ಅವಕಾಶ ಕೊಡ್ತೀನಿ? ನೀನ್ ಮಾಡಿರೋ ಒಂದು ಪಾಪಕ್ಕೆ ನೀನು ಚಿತ್ರ ಹಿಂಸೆ ಅನುಭವಿಸಲೇಬೇಕು ಅಂತ ಅವನ ಸೈನಿಕರಿಗೆ ಹೇಳಿ ಬ್ರಿಟಿಷ್ ಸೈನ್ಯಕ್ಕೆ ಸಂಬಂಧಪಟ್ಟಿರೋ ಬ್ರಾನ್ಸನ್ ಅನ್ನೋನ್ನ ಅಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಇವನು ನೈಟ್ ಟೈಮ್ ಶಿಪ್ ಅಲ್ಲಿ ತಪ್ಸ್ಕೋಬೇಕು ಅಂತ ಪ್ರಯತ್ನ ಮಾಡಿರ್ತಾನೆ. ಇದರಿಂದ ಇವನ್ಗೂ ಹಾಗೆ ನಮ್ಮ ಹೀರೋ ಆಗಿರೋ ಸೈಟೋಗೆ ಶಿಕ್ಷೆ ಕೊಡ್ಬೇಕು ಅಂತ ಇವರಿಬ್ರು ಕಾಲಿಗೆ ಚೈನ್ ಹಾಕಿ ಕಟ್ಟಾಕ್ ಬಿಡ್ತಾನೆ. ಮೇ ಬಿ ಇವರಿಬ್ರಿಗೂ 1 vs 1 ಫೈಟಿಂಗ್ ಮಾಡಿಸ್ಬೇಕು ಅಂತ ಅನ್ಕೊಂಡೇನೋ. ಆವಾಗ ಜನರಲ್ ಸೈಟೋ ಕಡೆ ನೋಡಿ, ಇಷ್ಟಿಗೆ ಮುಗೀತು ಅಂತ ಅನ್ಕೋಬೇಡ, ನಿನ್ ಕತೆ ಇನ್ನ ಐತೆ ಅಂತ ಅವನ್ಗೆ ವಾರ್ನಿಂಗ್ ಕೊಡ್ತಾನೆ. ಈ ಮಾತು ಹೇಳ್ತಿರುವಾಗ್ಲೇ ಅವರ ಶಿಪ್ ಮೇಲೆ ಸಡನ್ ಆಗಿ ಎನಿಮೀಸ್ ಬಂದು ಮೇಲೆಯಿಂದ ಏರೋಪ್ಲೇನ್ಸ್ ಇಂದ ಅಟ್ಯಾಕ್ ಮಾಡ್ತಿದ್ರೆ ನೀರಲ್ಲಿ ಸಬ್ಮೇರಿಯನ್ ಇಂದ ಒಂದೇ ಸತಿ ಸರೌಂಡ್ ಮಾಡಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರೆ. ಜನರಲ್ ಅವರ ಸೈನಿಕರಿಗೆ ನಿಮ್ಗೆ ಬೇಕಾಗಿರೋ ವೆಪನ್ಸ್ ಎಲ್ಲ ಎತ್ಕೊಂಡು ಅವ್ರ ಮೇಲೆ ದಾಳಿ ಮಾಡೋದಕ್ಕೆ ರೆಡಿ ಆಗಿರಿ ಅಂತ ಹೇಳ್ತಾನೆ. ಈ ಟೈಮ್ ಅಲ್ಲಿ ಸೈನಿಕರೆಲ್ಲರೂ ಡಿಸ್ಟ್ರಾಕ್ಟ್ ಆಗೋಗ್ಬಿಟ್ಟಿರ್ತಾರೆ. ಆವಾಗ ಸೈಟೋ ಹಾಗೆ ಬ್ರಾನ್ಸನ್ ಇಬ್ರು ಸೇರ್ಕೊಂಡು ದೇವ್ರು ನಮ್ಗೆ ಕೊಟ್ಟಿರೋ ಒಂದು ಚಾನ್ಸ್ ಅಂತ ಅವರಿಬ್ರು ಸೇರ್ಕೊಂಡು ಸೈನಿಕರಿಗೆ ಹೊಡಿಯೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡ್ತಾ ಇರೋ ಜನರಲ್ಗೆ ತುಂಬಾ ಕೋಪ ಬಂದು ಸೈಟೋನ ಶೂಟ್ ಮಾಡಿ ಸಾಯಿಸಾಕ್ಬಿಡೋಣ ಅಂತ ಅನ್ಕೊಂತಾನೆ. ಆದ್ರೆ ಸರಿಯಾಗಿ ಅದೇ ಟೈಮ್ಗೆ ಒಂದು ಮಿಸೈಲ್ ಅವರ ಶಿಪ್ ಮೇಲೆ ಬ್ಲಾಸ್ಟ್ ಆಗೋದ್ರಿಂದ ಆ ಶಿಪ್ ಪೀಸ್ ಆಗೋಗ್ಬಿಡುತ್ತೆ. ಲಾಸ್ಟ್ ಅಲ್ಲಿ ಸೈಟೋ ಹಾಗೆ ಬ್ರಾನ್ಸನ್ ಇಬ್ರು ಆ ಶಿಪ್ ಇಂದ ನೀರ್ಗೆ ತುಮುಕ್ದಂಗೆ ತೋರಿಸಿ ಈ ಶಿಪ್ ಮುರಿದೋಗ್ಬಿಟ್ಟು ಟೈಟಾನಿಕ್ ಟೈಪ್ ಅಲ್ಲಿ ನೀರಲ್ಲಿ ಮುಳುಗೋಗೋ ರೀತಿಯಲ್ಲಿ ತೋರಿಸ್ತಾರೆ. ನೆಕ್ಸ್ಟ್ ಸೀನು ಮಾರನೇ ದಿನ ಬೆಳಗ್ಗೆ ಓಪನ್ ಆಗುತ್ತೆ. ರಾತ್ರಿ ಶಿಪ್ ಎಕ್ಸ್ಪ್ಲೋಷನ್ ಆದಾಗ ಅದರಿಂದ ನಮ್ಮ ಹೀರೋ ಹಾಗೆ ಬ್ರಾನ್ಸನ್ ಇಬ್ರು ತಪ್ಪಿಸ್ಕೊಂಡಿರ್ತಾರಲ್ವಾ, ಆ ನೀರಲ್ಲಿ ಸ್ವಿಮ್ ಮಾಡ್ಕೊಂಡು ಒಂದು ಹೈಲ್ಯಾಂಡ್ ಗೆ ತಪ್ಪಿಸ್ಕೊಂಡು ಬಂದ್ಬಿಟ್ಟಿರ್ತಾರೆ. ಆವಾಗ ನಮ್ಮ ಹೀರೋಗೆ ಮಾತ್ರ ಎಚ್ಚರಿಕೆ ಆಗಿರುತ್ತೆ. ಆ ನೀರಿಂದ ತುಂಬಾ ಕಷ್ಟಪಟ್ಟು ಬ್ರಾನ್ಸನ್ ಹೇಳ್ಕೊಂಡು ನದಿ ದಡಕ್ಕೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾನೆ. ಸ್ವಲ್ಪ ಸಮಯ ಕಳೆದ್ಮೇಲೆ ಸೈಟೋಗೆ ಎಚ್ಚರಿಕೆ ಆಗುತ್ತೆ. ಪಕ್ಕದಲ್ಲಿರೋ ಬ್ರಾನ್ಸನ್ ಎದ್ದೇಳ್ಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವನು ಸತ್ತೋಗಿರೋ ಶವದ ರೀತಿಯಲ್ಲಿ ಇವನು ಎಷ್ಟೇ ಕರೀತಾ ಇದ್ರೂ ಕೂಡ ರೆಸ್ಪಾಂಡ್ ಆಗೋದಿಲ್ಲ. ಮೇ ಬಿ ಇವನು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡು ಸೈಟೋ ಅವನ ಕಾಲ್ನ ನೋಡಿದಾಗ ಆ ಶವಕ್ಕೆ ಇವನ ಕಾಲ್ಗೆ ಚೈನ್ ಲಿಂಕ್ ಅನ್ನೋದು ಇರುತ್ತೆ. ಇವನ್ಗೆ ಲೈಫ್ ಮೇಲೆನೆ ಇಂಟ್ರೆಸ್ಟ್
ಹೊರಟೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಇವನು ಇವಾಗ ಯಾವ ಐಲ್ಯಾಂಡ್ ಅಲ್ಲಿ ಇದಾನೆ ಅಂತ ಗೊತ್ತಿರೋದಿಲ್ಲ. ಹಸುವಾಗ್ತಾ ಇದ್ರೂ ಕೂಡ ತಿನ್ನೋದಕ್ಕೆ ಅವನ ಪಕ್ಕದಲ್ಲಿ ಏನು ಇಲ್ಲ. ಮೈನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇವನೊಬ್ಬ ಬಿಟ್ರೆ ಈ ಐಲ್ಯಾಂಡ್ ಅಲ್ಲಿ ಬೇರೆ ಯಾರನ್ನು ಕೂಡ ಜೀವಂತವಾಗಿ ಬದುಕಿರೋದಿಲ್ಲ. ಈ ಜೈನ್ ಏನಪ್ಪಾ ಮಾಡ್ಬೇಕು ಅಂತ ನೋಡುತ್ತಿರುವಾಗ ಪಕ್ಕದಲ್ಲಿ ಇನ್ನೊಂದು ಶವ ಆ ದಡಕ್ಕೆ ಹೊಡ್ಕೊಂಡ್ ಬಂದಿರುತ್ತೆ. ಅಂದ್ರೆ ರಾತ್ರಿ ನಡೆದಿರೋ ಒಂದು ಎಕ್ಸ್ಪ್ಲೋಷನ್ ಅಲ್ಲಿ ತುಂಬಾ ಜನ ಸೈನಿಕರು ಸತ್ತೋಗ್ಬಿಟ್ಟಿರ್ತಾರೆ. ಆ ನೀರಿನ ಅಲೆಗೆ ಹೊಡ್ಕೊಂಡ್ ಬಂದು ಆ ಶವ ಅಲ್ಲಿ ಬಿದ್ದಿರುತ್ತೆ. ನಮ್ಮ ಹೀರೋ ತುಂಬಾ ಕಷ್ಟಪಟ್ಟು ಅವನ ಹತ್ರಕ್ಕೆ ಹೋಗಿ ನೋಡಿದಾಗ ಆ ಸೈನಿಕನ ಹತ್ರ ಒಂದು ಗನ್ ಇರುತ್ತೆ. ಆ ಗನ್ ಅನ್ನ ಯೂಸ್ ಮಾಡ್ಕೊಂಡು ಇವನ ಕಾಲಿಗೆ ಕಟ್ಟಾಕಿರೋ ಒಂದು ಚೈನ್ ನ ಬಿಡಿಸ್ಕೋಬೇಕು ಅಂತ ಆ ಗನ್ ಅನ್ನ ಫೈರ್ ಮಾಡೋದಕ್ಕೆ ರೆಡಿ ಮಾಡ್ತಿರುವಾಗ ಆ ಸೌಂಡ್ ಗೆ ಬ್ರಾನ್ಸನ್ ಗೆ ಎಚ್ಚರಿಕೆ ಆಗೋಗ್ಬಿಡುತ್ತೆ. ಇವನು ನನ್ನನ್ನ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವನು ತಪ್ಪಾಗಿ ತಿಳ್ಕೊಂಡು ಸೈಟೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಹೀರೋ ಜಪಾನ್ ದೇಶಕ್ಕೆ ಸೇರಿದವನು. ಅವನು ಬ್ರಿಟಿಷ್ ಸೈನಿಕರಲ್ಲಿ ಒಬ್ಬನಾಗಿರೋದ್ರಿಂದ ಇವರಿಬ್ರಿಗೂ ಶತ್ರುತ್ವ ಅನ್ನೋದು ಬ್ಲಡ್ ಇಂದಾನೆ ಇರುತ್ತೆ. ಅದಕ್ಕೆ ಇಬ್ರು ಫೈಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇಬ್ರು ಒದ್ದಾಡಿದ್ದಾದ್ಮೇಲೆ ಹೀಗೆ ಇವರಿಬ್ರು ಫೈಟ್ ಮಾಡ್ಕೊಂಡು ನೀರಲ್ಲಿ ಬಂದು ಬೀಳ್ತಾರೆ. ಇವ್ರಿಗೆ ಲಿಟಲ್ ಬಿಟ್ ಗಾಯಗಳಾಗಿರ್ತಾವಲ್ಲ, ಅದರಿಂದ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಆ ಬ್ಲಡ್ ನೀರಲ್ಲಿ ಬಿದ್ದಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಆ ಬ್ಲಡ್ ಇಂದ ಇವ್ರಿಗೆ ಬೇರೆ ಯಾರಿಗೂ ಇನ್ವಿಟೇಷನ್ ಕೊಟ್ಟಂಗೆ ಆ ಬ್ಲಡ್ ಗೆ ಅಟ್ರಾಕ್ಟ್ ಆಗಿ ಒಂದು ಮಾನ್ಸ್ಟರ್ ಇವ್ರನ್ನ ಹಿಡ್ಕೊಂಡು ತಿಂದಾಕ್ಬೇಕು ಅಂತ ಅಲ್ಲಿಗೆ ಬರುತ್ತೆ. ಇವರಿಬ್ರು ಫೈಟ್ ಮಾಡ್ಕೊಂತಿರುವಾಗ ಒಂದು ಮಾನ್ಸ್ಟರ್ ಬಂದು ಬ್ರಾನ್ಸ್ ಅನ್ನ ಹಿಡ್ಕೊಂಡು ನೀರ್ಗೆ ಎತ್ಕೊಂಡು ಹೊರಟೋಗ್ಬಿಡುತ್ತೆ. ಆವಾಗ ಸೈಟೋ ಹತ್ರ ಗನ್ ಇರುತ್ತಲ್ವಾ, ಅವನು ಆ ಗನ್ ಎತ್ಕೊಂಡು ಬ್ರಾನ್ಸ್ ಅನ್ನ ಸಾಯಿಸಾಕ್ತಾನೆ ಅಂತ ಅನ್ಕೊಂಡ್ರೆ ಅವನ್ನ ಶೂಟ್ ಮಾಡೋದ್ ಬಿಟ್ಟು ಮಾನ್ಸ್ಟರ್ ನ ಶೂಟ್ ಮಾಡ್ತಾನೆ. ಆ ಗನ್ ಶಬ್ದನ ಕೇಳಿ ಆ ಮಾನ್ಸ್ಟರ್ ನನ್ನನ್ನ ಸಾಯಿಸಾಕ್ ಬಿಡ್ತಾರೇನೋ ಅಂತ ಭಯ ಬಿದ್ದು ಆ ನೀರಲ್ಲಿ ಇವ್ರಿಗೆ ಕಾಣ್ತಿರೋ ಹಾಗೆ ಮಾಯ ಆಗೋಗ್ಬಿಡುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಆ ಮಾನ್ಸ್ಟರ್ ಬಂದು ಬ್ರಾನ್ಸ್ ಅನ್ನ ಜಸ್ಟ್ ಟಚ್ ಮಾಡಿ ಎತ್ಕೊಂಡು ಹೋಗಿರುತ್ತೆ. ಅದೆಷ್ಟು ಸ್ಟ್ರಾಂಗ್ ಆಗಿದ್ರೆ ಜಸ್ಟ್ ಟಚ್ ಮಾಡಿರೋದಕ್ಕೆ ಇನ್ನಷ್ಟು ಬ್ಲಡ್ ಬ್ಲೀಡಿಂಗ್ ಅನ್ನೋದು ಆಗ್ತಾ ಇರುತ್ತೆ. ನಂತರ ಇಬ್ರು ಫಾಸ್ಟ್ ಆಗಿ ನೀರಿಂದ ನದಿ ದಡಕ್ಕೆ ಬರ್ತಾರೆ. ಈ ಒಂದು ಸಿಚುವೇಶನ್ ಇಂದ ಇವರಿಬ್ರು ಶತ್ರುಗಳಾಗಿರೋರು ಫ್ರೆಂಡ್ಸ್ ಆಗೋಗ್ಬಿಡ್ತಾರೆ. ಆವಾಗ ಬ್ರಾನ್ಸ್ ಅನ್ನು ಸೈಟೋ ಹತ್ರ ನೋಡ್ದ ಆ ಮಾನ್ಸ್ಟರ್ ನೋಡೋದಕ್ಕೆ ಯಾವ ತರ ಐತೆ, ಅಷ್ಟೊಂದು ಸ್ಟ್ರಾಂಗ್ ಆಗಿ ಈ ಒಂದು ಐಲ್ಯಾಂಡ್ ಅಲ್ಲಿ ಆ ಮಾನ್ಸ್ಟರ್ ಐತೆ, ಇವಾಗ ಏನ್ ಮಾಡೋಣ ಅಂತ ಸೈಟೋ ಹತ್ರ ಕೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸೈಟೋಗೆ ಇವಾಗ ಅವ್ನ್ ಲೈಫ್ ಮೇಲೆನೆ ಇಂಟ್ರೆಸ್ಟ್ ಹೊರಟೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಈ ಐಲ್ಯಾಂಡ್ ಅಲ್ಲಿ ಬೇರೆ ಯಾರು ಪ್ರಜೆಗಳೇ ಇಲ್ಲ, ನಾವು ಮಾತ್ರನೇ ಇದೀವಿ. ಅದನ್ನು ಕೂಡ ತಿನ್ನೋದಕ್ಕೆ ಏನಾದ್ರೂ ಸಿಗುತ್ತಾ ಅಂದ್ರೆ ಅದನ್ನು ಕೂಡ ಗೊತ್ತಿಲ್ಲ. ಅದ್ರ ಜೊತೆಗೆ ಈ ಐಲ್ಯಾಂಡ್ ಅಲ್ಲಿ ಇಂತ ಒಂದು ಭಯಂಕರವಾಗಿರೋ ಒಂದು ಮಾನ್ಸ್ಟರ್ ಐತೆ, ಅದ್ರ ಜೊತೆ ಫೈಟ್ ಮಾಡಿ ಈ ಐಲ್ಯಾಂಡ್ ಅಲ್ಲಿ ಬದುಕೋ ಅಷ್ಟು ಇಂಟ್ರೆಸ್ಟ್ ನನ್ಗಿಲ್ಲ ಅಂತ ಹೇಳಿ ಅವನ ಹತ್ರ ಇರೋ ಒಂದು ಗನ್ ಅನ್ನ ಎತ್ಕೊಂಡು ದೇವ್ರೆ ನನ್ನನ್ನ ಕ್ಷಮಿಸ್ಬಿಡು ಅಂತ ಅವನು ಶೂಟ್ ಮಾಡ್ಕೋಬೇಕು ಅಂತ ಅನ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಬ್ರಾನ್ಸನ್ ಅವನ ಹತ್ರ ಇರೋ ಒಂದು ಗನ್ ಅನ್ನ ಕಿತ್ಕೊಂಡು ಏನೋ ಹಾಗೈತೆ ನಿನ್ಗೆ, ಹುಚ್ಚೇನಾದ್ರೂ ಹಿಡ್ದಿದ್ಯಾ, ಇವಾಗ ತಾನೇ ನಾವು ಇನ್ನ ಈ ಐಲ್ಯಾಂಡ್ ಗೆ ಬಂದಿರೋದು, ಆವಾಗ್ಲೇ ಸೂಸೈಡ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿದ್ಯಾ, ನೀನೇ ನೋಡ್ದಲ್ವಾ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದು ಒಂದು ಮಾನ್ಸ್ಟರ್, ಅದು ನಮ್ಗೆ ಇವಾಗ ಎನಿಮಿ, ನಾವಿಬ್ರು ಎನಿಮೀಸ್ ಫ್ರೆಂಡ್ ಆಗಿ ಆ ಮಾನ್ಸ್ಟರ್ ನ ಸಾಯಿಸ್ಬೇಕು ಅಂತ ಹೇಳಿ ಅವನ ಹತ್ರ ಇರೋ ಒಂದು ಗನ್ ಅನ್ನ ಚೆಕ್ ಮಾಡಿದಾಗ ಆವಾಗೆ ಗೊತ್ತಾಗುತ್ತೆ ಆ ಗನ್ ಅಲ್ಲಿ ಒಂದು ಬುಲೆಟ್ ಮಾತ್ರನೇ ಐತೆ ಅಂತ. ತಗೋ ಈ ಬುಲೆಟ್ ನೀನ್ ಇಟ್ಕೋ, ಈ ಗನ್ ನಾನ್ ಹಿಡ್ಕೊಂತೀನಿ, ನಾವಿಬ್ರು ಸೇರಿ ಟೀಮ್ ವರ್ಕ್ ಮಾಡಿದ್ರೆ ಮಾತ್ರ ಆ ಮಾನ್ಸ್ಟರ್ ನ ನಾವು ಸಾಯಿಸ್ಬೋದು. ಮತ್ತೆ ಏನಾದ್ರೂ ಆ ಮಾನ್ಸ್ಟರ್ ನೀರಿಂದ ಆಚೆ ಬಂದ್ರೆ ನಾವಿಬ್ರು ಟೀಮ್ ವರ್ಕ್ ಮಾಡಿ ಅದನ್ನ ಸಾಯಿಸೋಣ ಅಂತ ಬ್ರಾನ್ಸ್ ಅನ್ನು ಸೈಟೋಗೆ ಸ್ವಲ್ಪ ನಂಬಿಕೆ ಕೊಡ್ತಾನೆ. ನೋಡಿದ್ರ ಆವಾಗ್ಲೇ ಸೈಟೋ ಬ್ರಾನ್ಸ್ ಅನ್ನ ಆ ಮಾನ್ಸ್ಟರ್ ಇಂದ ಕಾಪಾಡ್ದ. ಇವಾಗ ಸೈಟೋ ಸೂಸೈಡ್ ಮಾಡ್ಕೋಬೇಕು ಅಂತ ನೋಡಿದಾಗ ಬ್ರಾನ್ಸ್ ಅನ್ನು ಅವನ ಕಾಪಾಡ್ದ. ನಂತರ ಇವರಿಬ್ರು ಸೇರಿ ಆ ದ್ವೀಪದಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಅವ್ರಿಗೆ ಸ್ವಲ್ಪ ಬಾಕ್ಸ್ ಗಳು ಕಾಣಿಸ್ತವೆ. ಆಕ್ಚುಲಿ ಹೇಳ್ಬೇಕಂದ್ರೆ ರಾತ್ರಿ ಎಕ್ಸ್ಪ್ಲೋಷನ್ ಆಗಿರೋ ಒಂದು ಶಿಪ್ ಇಂದ ಈ ಬಾಕ್ಸ್ ಗಳು ಇಲ್ಲಿಗೆ ಹೊಡ್ಕೊಂಡ್ ಬಂದಿರ್ತವೆ. ಬ್ರಾನ್ಸ್ ಅನ್ನು ತುಂಬಾ ಎಕ್ಸೈಟ್ಮೆಂಟ್ ಇಂದ ಆ ಬಾಕ್ಸ್ ನ ಓಪನ್ ಮಾಡಿ ನೋಡ್ತಾನೆ. ಅದ್ರಲ್ಲಿ ಇವನಿಗೆ ಸ್ವಲ್ಪ ವೆಪನ್ಸ್ ಹಾಗೆ ಒಂದು ಬಾಕ್ಸ್ ಅಲ್ಲಿ ಸಿಗರೇಟ್ ಬಾಕ್ಸ್ ಅನ್ನೋದು ಕಾಣಿಸುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಕಾಲದಲ್ಲಿ ಸಿಗರೇಟ್ಸ್ ನ ಲಕ್ಸುರಿ ಆಗಿ ಟ್ರೇಡ್ ಮಾಡ್ತಿದ್ರು. ಅದನ್ನ ನೋಡಿ ಬ್ರಾನ್ಸ್ ಅನ್ನು ತುಂಬಾ ಖುಷಿಯಿಂದ ನೀನು ಸಿಗರೇಟ್ ಕುಡಿತೀಯ ಅಂತ ಸೈಟೋ ಹತ್ರ ಕೇಳ್ತಾನೆ. ಸೈಟೋಗೆ ಸಿಗರೇಟ್ ಕುಡಿಯೋದಂದ್ರೆ ಇಷ್ಟ ಇರೋದಿಲ್ಲ. ಅದಕ್ಕೆ ನಮ್ಮ ಹೀರೋ ಏನು ರೆಸ್ಪಾಂಡ್ ಮಾಡ್ದಿರಾ ಸುಮ್ನೆನೆ ಇರ್ತಾನೆ. ಬ್ರಾನ್ಸ್ ಅನ್ನು ಇನ್ನೊಂದು ಬಾಕ್ಸ್ ನ ಓಪನ್ ಮಾಡಿದಾಗ ಅದರಲ್ಲಿ ಅವನ್ಗೆ ಕಾಫಿ ಪೌಡರ್ ಕಾಣಿಸುತ್ತೆ. ಅಟ್ಲೀಸ್ಟ್ ಕಾಫಿ ಆದ್ರೂ ಕುಡಿತೀಯ ಅಂತ ಬ್ರಾನ್ಸ್ ಅನ್ನು ಸೈಟೋ ಹತ್ರ ಕೇಳಿದಾಗ ಅವನು ಅದಕ್ಕೂ ಕೂಡ ಏನು ರೆಸ್ಪಾಂಡ್ ಆಗೋದಿಲ್ಲ. ಅಂಡ್ ಆವಾಗೆ ಪಕ್ಕದಲ್ಲಿ ನೋಡಿದಾಗ ಒಬ್ಬ ಯಂಗ್ ಸೋಲ್ಜರ್ ಸತ್ತೋಗ್ಬಿಟ್ಟಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಬ್ರಾನ್ಸನ್ಗೆ ಈ ಸೋಲ್ಜರ್ ಮೊದ್ಲೇ ಗೊತ್ತಿರ್ತಾನೆ. ಬ್ರಾನ್ಸನ್ ನಮ್ಮ ಹೀರೋ ಹತ್ರ ಇವನು ನನ್ಗೆ ಮೊದ್ಲೇ ಗೊತ್ತು, ಇವನು ತುಂಬಾ ಅಮಾಯಕ, ಇಂಥವನ್ನ ತುಂಬಾ ಟಾರ್ಚರ್ ಮಾಡಿ ಸಾಯಿಸ್ಬಿಟ್ಟಿದ್ದೀರಾ, ನೀವೇನ್ ಮನುಷ್ಯರೋ ಇಲ್ಲ ಮಾನವ ಮೃಗಗಳು ಅಂತ ನಮ್ಮ ಹೀರೋನ ಬೈತಾನೆ. ಆವಾಗ ಸೈಟೋಗೆ ಪಕ್ಕದಲ್ಲೇ ಒಂದು ನೀರ್ ಬಾಟಲ್ ಕಾಣಿಸುತ್ತೆ. ಆ ನೀರ್ ಬಾಟಲ್ ಎತ್ಕೊಂಡು ಬ್ರಾನ್ಸನ್ಗೆ ಕೊಡ್ತಾನೆ. ಮೇ ಬಿ ಕೂಲ್ ಡೌನ್ ಆಗು ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೋ ನನಗೆ ಗೊತ್ತಾಗ್ಲಿಲ್ಲ. ಮೇ ಬಿ ನಿಮ್ಗೆ ಏನಾದ್ರೂ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ. ನಂತರ ಅವರಿಬ್ರು ಸೇರ್ಕೊಂಡು ಆ ಸತ್ತೋಗಿರೋ ಯಂಗ್ ಸೋಲ್ಜರ್ ಬಾಡಿನ ಒಂದತ್ರ ಹೂತಾಕ್ತಾರೆ. ನೈಟ್ ಆಗೋದ್ರಿಂದ ಇಬ್ರು ಒಂದು ಫೈರ್ ಕ್ಯಾಂಪ್ ಹಾಕಿ ಸೈಟ ಆ ಸಮುದ್ರದಲ್ಲಿ ಸಿಕ್ಕಿರೋ ಕ್ರಾಬ್ಸ್ ನ ಹಿಡ್ಕೊಂಡ್ ಬಂದು ಪ್ರೊಫೆಷನಲ್ ಚೆಫ್ ತರ ಅದನ್ನ ಕುಕ್ ಮಾಡಿ ಬ್ರಾನ್ಸನ್ಗೆ ಕೊಡ್ತಾನೆ. ಬ್ರಾನ್ಸನ್ ತುಂಬಾ ಹಸುವಿನಿಂದ ಇರೋದ್ರಿಂದ ಆ ತರದಲ್ಲಿ ಅದನ್ನ ತಿನ್ನೋದಕ್ಕೆ ಹೋಗಿ ಕೆಳಗಡೆಗೆ ಬೀಳ್ಸ್ಬಿಡ್ತಾನೆ. ನನ್ ಕರ್ಮ
ಏನು ಮಾಡೋದಕ್ಕಾಗಲ್ಲ ಅಂತ ಕೆಳಗಡೆ ಬಿದ್ದಿರೋ ಕ್ರಾಬ್ಸ್ ನ ಎತ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡೋಣ ಅಂತ ಅನ್ಕೊಂಡಾಗ ಆವಾಗ ಸೈಟೋ ಅವನ ಕ್ರಾಬ್ ನ ಬ್ರಾನ್ಸನ್ಗೆ ಕೊಡ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಬ್ರಾನ್ಸನ್ ಸ್ವಲ್ಪ ಎಸಿಟೇಟ್ ಫೀಲ್ ಆದ್ರೂ ಕೂಡ ನಂತರ ಅವನ್ ಕೊಟ್ಟಿರೋ ಒಂದು ಸೀ ಫುಡ್ ನ ಎತ್ಕೊಂಡು ತಿಂತಾನೆ. ಸೈಟೋನು ಕೂಡ ಸಮುದ್ರದಲ್ಲಿ ಸೀ ಫುಡ್ ತುಂಬಾ ಸಿಗೋದ್ರಿಂದ ಅವುಗಳನ್ನ ಹಿಡ್ಕೊಂಡ್ ಬಂದು ಮತ್ತೆ ಕುಕ್ ಮಾಡಿ ತಿಂತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರಿಗೆ ಫುಡ್ ಗೆ ಪ್ರಾಬ್ಲಮ್ ಇರೋದಿಲ್ಲ. ಆವಾಗ ಬ್ರಾನ್ಸನ್ ನಿನ್ನ ಯಾಕೆ ನನ್ನ ಕಾಲ್ಗೆ ಅಟ್ಯಾಚ್ ಮಾಡಿ ಕಟಾಕಿರೋದು ಅಂತ ಆ ಚೈನ್ ನ ನೋಡ್ಕೊಂಡು ಆ ಮಾತಂತಾನೆ. ಸೈಟೋಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ವೇನೋ, ಅದಕ್ಕೆ ಅವನು ಸೈಲೆಂಟ್ ಆಗೋಗ್ಬಿಡ್ತಾನೆ. ಆವಾಗ ಬ್ರಾನ್ಸನ್ ನೀನ್ ಅಷ್ಟೊಂದು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ನಾವೇನ್ ಸ್ಪೆಷಲ್ ಅಲ್ಲ ಬಿಡು ಅಂತ ಆ ಟಾಪಿಕ್ ನ ಅಲ್ಲೇ ಬಿಟ್ಟಾಕ್ಬಿಡ್ತಾನೆ. ಸ್ವಲ್ಪ ತಾದ್ಮೇಲೆ ಬ್ರಾನ್ಸನ್ಗೆ ಆ ಬಾಕ್ಸ್ ಗಳಲ್ಲಿ ಒಂದು ಗೇರ್ ಸಿಕ್ಕಿರುತ್ತಲ್ವಾ, ಅದನ್ನ ಒಂದು ವೆಪನ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಅವರಿಬ್ರಿಗೂ ಹಾಕಿರೋ ಒಂದು ಚೈನ್ ಲಿಂಕ್ ನ ಕಟ್ ಮಾಡ್ಬೇಕು ಅಂತ ಅದಕ್ಕೆ ಹೊಡಿತಿರ್ತಾನೆ. ಆ ಚೈನ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಅದನ್ನ ಅಷ್ಟೊಂದು ಈಸಿಯಾಗಿ ಈ ವೆಪನ್ ಇಂದ ಹೊಡಿಯೋದಕ್ಕೆ ಆಗ್ತಿರೋದಿಲ್ಲ. ಅದನ್ನ ನೋಡ್ತಾ ಇರೋ ಸೈಟೋ ನೀನ್ ಅಲ್ಲೇ ಹೊಡಿತಾ ಇದ್ರೆ ಈ ಚೈನು ಕಿತ್ತೋಗೋದಿಲ್ಲ, ಕರೆಕ್ಟ್ ಆಗಿ ಈ ಪ್ಲೇಸ್ ಅಲ್ಲಿ ಹೊಡಿ, ಯಾಕಂದ್ರೆ ಇದು ವೀಕ್ ಪಾಯಿಂಟ್, ಇಲ್ಲಿ ಹೊಡೆದ್ರೆ ಈಸಿಯಾಗಿ ಕಟ್ ಆಗೋಗ್ಬಿಡುತ್ತೆ ಅಂತ ಬ್ರಾನ್ಸನ್ಗೆ ಹೇಳ್ತಾನೆ. ಬ್ರಾನ್ಸನ್ ಸ್ವಲ್ಪ ಭಯ ಪಡ್ತಾನೆ, ಯಾಕಪ್ಪ ಅಂದ್ರೆ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆ ಏಟು ಸೈಟೋ ಕಾಲ್ಗೆ ಬೀಳುತ್ತೆ, ಇದರಿಂದ ಅವನ್ಗೆ ಗಾಯ ಆಗ್ಬೋದು ಅಂತ ಬ್ರಾನ್ಸನ್ ಭಯ ಪಡ್ತಿರ್ತಾನೆ. ಸೈಟೋ ಅವನ್ಗೆ ಮೋಟಿವೇಟ್ ಮಾಡಿ ನೀನು ಭಯ ಪಟ್ಕೊಂಡಿದ್ರೆ ಏನು ಮಾಡೋದಕ್ಕಾಗೋದಿಲ್ಲ, ನಿಧಾನವಾಗಿ ಫೋಕಸ್ಡ್ ಆಗಿ ನಾನ್ ಹೇಳಿರೋ ಪ್ಲೇಸ್ ಅಲ್ಲಿ ಹೊಡಿ ಅಂತ ಮೋಟಿವೇಟ್ ಮಾಡ್ತಾನೆ. ಬ್ರಾನ್ಸನ್ ಒಂದೇಟ್ ಹೊಡಿತಾನೆ, ಅದು ಕಿತ್ತೋಗೋದಿಲ್ಲ. ಎರಡನೇ ಹೇಟ್ ಹಾಕಿದಾಗ ಆ ಚೈನು ಕಿತ್ತೋಗ್ಬಿಡುತ್ತೆ. ನಂತರ ಸೈಟೋ ಇತ್ಕೊಂಡು ಇವಾಗ ನಾನು ಹೊಡಿತೀನಿ ಅಂತ ಬ್ರಾನ್ಸನ್ ಹತ್ರ ಇರೋ ವೆಪನ್ ನ ಇವನ್ ಎತ್ಕೊಂತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಬ್ರಾನ್ಸನ್ಗೆ ತುಂಬಾ ಭಯ ಆಗ್ತಾ ಇರುತ್ತೆ, ಸ್ವಲ್ಪ ಏನಾದ್ರೂ ಮಿಸ್ ಆದ್ರೆ ನನ್ ಕಾಲ್ಗೆ ಗಾಯ ಆಗಿ ಕಾಲ್ ಕಟ್ಟಾಗೋಗ್ಬಿಡುತ್ತೇನೋ ಅಂತ. ಅದಕ್ಕೆ ಅವನು ಹೊಡಿತಿರುವಾಗ ಅದ್ರ ಕಡೆ ನೋಡ್ತೀರಾ ಕಣ್ ಮುಚ್ಕೊಂಡ್ಬಿಟ್ಟಿರುತ್ತಾನೆ. ಆದ್ರೆ ಸೈಟೋ ಮಾತ್ರ ಫೋಕಸ್ಡ್ ಆಗಿ ಒಂದೇ ಹೇಟ್ಗೆ ಆ ಚೈನ್ ನ ಮುರಿದಾಗ್ಬಿಡ್ತಾನೆ. ಇದರಿಂದ ಬ್ರಾನ್ಸನ್ ತುಂಬಾ ಸಂತೋಷದಿಂದ ಇನ್ಮೇಲೆ ನಾವಿಬ್ರು ಒಂದು ಟೀಮ್ ಬ್ರೋ, ನಾವಿಬ್ರು ಸೇರಿ ಟೀಮ್ ವರ್ಕ್ ಮಾಡಿದ್ರೆ ಪ್ರತಿಯೊಂದು ಕೆಲ್ಸನು ಈಸಿಯಾಗಿ ಮಾಡ್ಬಿಡ್ಬೋದು ಅಂತ ಇದರಿಂದ ಇವರಿಬ್ರು ತುಂಬಾ ಕ್ಲೋಸ್ ಆಗೋಗ್ಬಿಡ್ತಾರೆ, ಲೈಕ್ ಎ ಪಾರ್ಟ್ನರ್ಸ್. ಇವರಿಬ್ರು ಹೀಗೆ ಹ್ಯಾಪಿ ಮೂಮೆಂಟ್ ಅಲ್ಲಿ ಇದ್ದಾಗ ಸರಿಯಾಗಿ ಅದೇ ಟೈಮ್ ಅಲ್ಲಿ ಆ ಕಾಡಲ್ಲಿ ತುಂಬಾ ಭಯಂಕರವಾಗಿರೋ ಒಂದು ಶಬ್ದಗಳಾಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅಲ್ಲಿರೋ ಪಕ್ಷಿಗಳು, ಮರಗಿಡಗಳು ಎಲ್ಲಾನು ಕದ್ಲೋದಕ್ಕೆ ಸ್ಟಾರ್ಟ್ ಆಗ್ತವೆ. ಇವರಿಬ್ರಿಗೂ ಭಯ ಸ್ಟಾರ್ಟ್ ಆಗುತ್ತೆ, ಮತ್ತೆ ಆ ಮಾನ್ಸ್ಟರ್ ಏನಾದ್ರೂ ಬಂತೇನೋ ಅಂತ. ಅದಕ್ಕೆ ಇವ್ರ ಹತ್ರ ಇರೋ ಒಂದು ಗನ್ನ ರೆಡಿ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರ ಹತ್ರ ಒಂದು ಬುಲೆಟ್ ಮಾತ್ರನೇ ಇರುತ್ತೆ. ಆ ಒಂದು ಬುಲೆಟ್ ಇಂದ ಆ ಮಾನ್ಸ್ಟರ್ ನ ಸಾಯಿಸೋದಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಇಬ್ರು ತುಂಬಾ ಧೈರ್ಯ ಮಾಡ್ಕೊಂಡು ಫುಟ್ ಪ್ರಿಂಟ್ಸ್ ನ ಹುಡುಕೊಂಡು ಸ್ವಲ್ಪ ದೂರ ಹೋಗ್ತಾರೆ. ಅಂಡ್ ಆವಾಗ ಇವರಿಬ್ರು ಒಂದು ದೃಶ್ಯನ ನೋಡ್ತಾರೆ. ಅದೇನಪ್ಪಾ ಅಂದ್ರೆ ಇವ್ರು ಯಾವ ರೀತಿ ಶಿಪ್ ಎಕ್ಸ್ಪ್ಲೋಷನ್ ಆದಾಗ ಅದರಿಂದ ತಪ್ಪಿಸ್ಕೊಂಡಿರ್ತಾರೋ ಅದೇ ರೀತಿ ಜಪನೀಸ್ ಸೈನಿಕರಲ್ಲಿ ಇಬ್ಬರು ಸೈನಿಕರು ಲೈಫ್ ಜಾಕೆಟ್ಸ್ ನ ಯೂಸ್ ಮಾಡ್ಕೊಂಡು ತಪ್ಪಿಸ್ಕೊಂಡಿರ್ತಾರೆ. ಅವರಿಬ್ಬರ ಜೊತೆಗೆ ಅದರಲ್ಲಿ ಒಬ್ಬ ಪ್ರಿಸನರ್ ಕೂಡ ಇರ್ತಾನೆ. ಸೈಟೋ ಅವ್ರನ್ನ ನೋಡಿ ಬ್ರಾನ್ಸನ್ಗೆ ಒಂದು ಐಡಿಯಾ ಕೊಡ್ತಾನೆ, ನೀನ್ ಇಲ್ಲೇ ಬಚ್ಚಿಕೊಂಡಿರೋ, ನನ್ನ ಹತ್ರ ಒಂದು ಐಡಿಯಾ ಐತೆ, ನಾನು ಹೋಗಿ ಅವ್ರನ್ನ ಡೀಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಅವ್ರೇನಾದ್ರೂ ನಿನ್ನನ್ನ ನೋಡಿದ್ರೆ ನಿನ್ನನ್ನ ಅವರು ಸಾಯಿಸಾಕ್ಬಿಡ್ತಾರೆ ಅಂತ ಸೈಟೋ ಬ್ರಾನ್ಸನ್ ಹತ್ರ ಹೇಳ್ತಾನೆ. ಬ್ರಾನ್ಸನ್ಗೆ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಇವನೇನಾದ್ರೂ ಅವ್ರ ಜೊತೆ ಸೇರ್ಕೊಂಡು ನನ್ನನ್ನ ಸಾಯಿಸೋದಕ್ಕೆ ಪ್ಲಾನ್ ಆಗ್ತಿದ್ದಾನ ಅಂತ. ಆವಾಗ ಸೈಟೋ ಅವನ ಹತ್ರ ಇರೋ ಒಂದು ಕತ್ತಿನ ಅವನ್ಗೆ ಕೊಟ್ಟು ಅದ್ರಲ್ಲಿ ಯಾರಾದ್ರೂ ಎಕ್ಸ್ಟ್ರಾ ಮಾಡಿದ್ರೆ ನೀನ್ ಅವ್ರನ್ನ ಸಾಯಿಸ್ಬಿಡು ಅಂತ ಕತ್ತಿ ಕೊಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ಮೈಂಡ್ ಅಲ್ಲಿ ಇರೋ ಪ್ಲಾನ್ ಏನಪ್ಪಾ ಅಂದ್ರೆ ಸೈಟೋ ಜಪನೀಸ್ ವ್ಯಕ್ತಿ ಆಗಿರೋದ್ರಿಂದ ನಾನು ಕೂಡ ನಿಮ್ಮ ದೇಶಕ್ಕೆ ಸೇರಿದವನು ಅಂತ ಹೇಳಿ ಅವ್ರ ಜೊತೆ ಸೇರ್ಕೊಂಡು ಆ ಸೈನಿಕರನ್ನ ಸಾಯಿಸ್ಬಿಡ್ಬೇಕು ಅಂತ ಸೈಟೋ ಪ್ಲಾನ್ ಹಾಕಿರ್ತಾನೆ. ಹೀಗೆ ಬ್ರಾನ್ಸನ್ ನೀನು ಈ ಗಿಡಗಳಲ್ಲೇ ಬಚ್ಚಿಕೋ ಅಂತ ಹೇಳ್ತಾನೆ. ಆ ಸೈನಿಕರಿಬ್ರು ಪ್ರಿಸನರ್ ಜೊತೆ ಸೇರ್ಕೊಂಡು ಇವ್ರು ಫುಡ್ ನ ಕುಕ್ ಮಾಡಿ ತಿಂದಿರ್ತಾರಲ್ಲ ಆ ಪ್ಲೇಸ್ ಹತ್ರ ಬರ್ತಾರೆ. ಆ ಪ್ಲೇಸ್ ಅಲ್ಲಿ ಯಾರೋ ಮಲ್ಕೊಂಡಿರೋ ಹಾಗೆ ಸೈನಿಕರಿಗೆ ಡೌಟ್ ಬಂದು ನಿಧಾನವಾಗಿ ಆ ಪ್ಲೇಸ್ ಹತ್ರ ಬಂದು ಅವನು ಹಚ್ಕೊಂಡಿರೋದನ್ನ ತೆಗಿತಾರೆ. ಆವಾಗ ಸೈಟೋ ನನ್ನನ್ನ ಶೂಟ್ ಮಾಡ್ಬೇಡಿ, ನಾನು ನಿಮ್ಮ ದೇಶದ ಸೈನಿಕನೇ ಅಂತ ಅವನು ಕೈಗಳೆತ್ತಾಕ್ತಾನೆ. ಅವನನ್ನ ನೋಡಿ ಆ ಸೈನಿಕರು ಇನ್ನ ಸ್ವಲ್ಪ ಖುಷಿ ಪಡ್ತಾರೆ, ನಮ್ಮ ಹಾಗೆ ಇನ್ನೊಬ್ಬ ಸರ್ವೈವರ್ ಕೂಡ ಈ ಐಲ್ಯಾಂಡ್ ಅಲ್ಲಿ ಬದುಕಿದ್ದಾನೆ ಅಂತ. ನಂತರ ಸೈನಿಕರು ಪಕ್ಕದಲ್ಲಿ ಕುತ್ಕೊಂಡು ಸೈಟೋ ಹತ್ರ ಮಾತಾಡ್ತಿರುವಾಗ ಪಕ್ಕದಲ್ಲಿ ಶೂಸು ಇವರು ಕುಕ್ ಮಾಡ್ಕೊಂಡಿರೋ ಫುಡ್ ನ ನೋಡಿ ನಿನ್ನ ಜೊತೆಗೆ ಯಾರು ಇದ್ದಂಗವ್ರೆ, ಅವ್ರು ಯಾರು ಅಂತ ಸೈಟೋ ಹತ್ರ ಕೇಳ್ತಾರೆ. ಅದಕ್ಕೆ ಸೈಟೋ ಇದ್ಕೊಂಡು ಅವನು ಕೊನೆ ಪ್ರಾಣದಲ್ಲಿದ್ದ, ಇಲ್ಲಿಗೆ ಬಂದ್ಮೇಲೆ ಅವನು ಸತ್ತೋಗ್ಬಿಟ್ಟ, ಅವನ ಶವನ ಅಲ್ಲೇ ಊತಾಕಿದ್ದೀನಿ ಅಂತ ಶವನ ಊತಾಕಿರೋ ಒಂದು ಪ್ಲೇಸ್ ನ ತೋರಿಸ್ತಾರೆ. ಸೈನಿಕರು ಕನ್ವಿನ್ಸ್ ಆಗೋ ರೀತಿಯಲ್ಲೇ ಇವನು ಹೇಳ್ತಿದ್ದಾನಲ್ವಾ, ಮೇ ಬಿ ಸೈನಿಕರು ನಂಬೋದು ಅಂತ ಅನ್ಕೊಂಡ್ರೆ ಆವಾಗ ಒಬ್ಬ ಸೈನಿಕ ಇದ್ಕೊಂಡು ಯಾರಿಗೆ ಮೋಸ ಮಾಡೋದಕ್ಕೆ ನೋಡ್ತಿದ್ಯಾ, ಯಾವ ಜಪನೀಸ್ ಸೈನಿಕನಿಗೆ ನೀನು ಕ್ರಾಸ್ ಮಾಡಿ ಸಮಾಧಿ ಮಾಡಿದ್ಯಾ, ನಮ್ಮ ಹತ್ರನೇ ಸುಳ್ಳು ಹೇಳ್ತೀಯ ಅಂತ ಗನ್ ಪಾಯಿಂಟ್ ಅಲ್ಲಿ ಸೈಟೋನ ಹಿಡ್ಕೊಂತಾರೆ. ಅಂಡ್ ಇನ್ನೊಂದ್ ಕಡೆ ಬ್ರಾನ್ಸನ್ ಇವ್ರ ಕಡೆ ನೋಡ್ತಿರುವಾಗ್ಲೇ ಇವನ ಪಕ್ಕದಲ್ಲೇ ಆ ಮಾನ್ಸ್ಟರ್ ಕೂಡ ಇವರು ಕುಕ್ ಮಾಡಿರೋ ಒಂದು ಪ್ಲೇಸ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಆ ಮಾನ್ಸ್ಟರ್ ನೋಡ್ತಾ ಇರುತ್ತೆ. ಬ್ರಾನ್ಸನ್ಗೆ ಒಂದ್ ಕಡೆ ಟೆನ್ಷನ್, ಹಿಂದಕ್ಕೆ ಹೋದ್ರೆ ಈ ಮಾನ್ಸ್ಟರ್ ನನ್ನನ್ನ ಸಾಯಿಸ್ಬಿಡುತ್ತೆ, ಮುಂದ್ಗಡೆ ಹೋದ್ರೆ ಈ ಸೈನಿಕರು ಶೂಟ್ ಮಾಡಿ ಸಾಯಿಸಾಕ್ತಾರೆ ಅಂತ ದೇವ್ರೇ ನನ್ನನ್ನ ಕಾಪಾಡು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾನೆ. ಇವಾಗ ಸೈಟೋ ಕಡೆ ನೋಡ್ಕೊಂಡ್ರೆ ಅಲ್ಲಿರೋ ಸೈನಿಕರು ನಮ್ಮ ಶಿಪ್ ಅಲ್ಲಿ ಯಾರೋ ಟ್ರೈಟರ್ ಇದ್ದಾನೆ ಅಂತ ಕೇಳಿದ್ವಿ, ಅದು ನೀನೇನಾ ಅಂತ ಕೇಳ್ತಾರೆ. ಅವನ
ಕಾಲಿಗೆ ಇರೋ ಮೆಟಲ್ ಸ್ಟಫ್ ನ ನೋಡ್ಬಿಟ್ಟು ಇವನೇ ಆ ಟ್ರೈಟರ್ ಅಂತ ಆ ಸೈನಿಕರು ಕನ್ಫರ್ಮ್ ಮಾಡ್ಕೊಂತಾರೆ. ಅಂಡ್ ಇವನ್ ಹಾಕಿರೋ ಒಂದು ಪ್ಲಾನ್ ಎಲ್ಲ ಫ್ಲಾಪ್ ಆಗೋಗ್ಬಿಟ್ಟಿರುತ್ತೆ. ಆ ಸೈನಿಕರು ಇವನನ್ನ ಸಾಯಿಸ್ಬೇಕು ಅಂತ ನೋಡಿದಾಗ ಸರಿಯಾಗಿ ಅದೇ ಟೈಮ್ಗೆ ಆ ಕಾಡಲ್ಲಿ ಮತ್ತೆ ವಿಚಿತ್ರವಾಗಿರೋ ಶಬ್ದಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಸೈನಿಕರಿಗೆ ಈ ದ್ವೀಪದಲ್ಲಿ ಒಂದು ಮಾನ್ಸ್ಟರ್ ಐತಿ ಅಂತ ಗೊತ್ತಿರೋದಿಲ್ವಲ್ಲ. ಮೇ ಬಿ ಇನ್ನೊಬ್ಬ ವ್ಯಕ್ತಿನೇ ಈ ಶಬ್ದ ಮಾಡ್ತಿರ್ಬೇಕು ಅಂತ ಆ ಇಬ್ಬರಲ್ಲಿ ಒಬ್ಬ ಸೈನಿಕ ಗನ್ನನ್ನ ಎತ್ಕೊಂಡು ಕಾಡೊಳಗಡೆಗೆ ಹೋಗ್ತಾನೆ. ಅಂಡ್ ಅದರಲ್ಲಿ ಒಬ್ಬ ಪ್ರಿಸ್ನರ್ ಇರ್ತಾನಲ್ವಾ, ಅವನಿಗೆ ಈ ಮಾನ್ಸ್ಟರ್ ಬಗ್ಗೆ ಗೊತ್ತಿರ್ಬೇಕು ಅನ್ಕೊಂತೀನಿ. ಅದಕ್ಕೆ ಅವನು ತುಂಬಾ ಭಯ ಪಟ್ಕೊಂಡು ನನ್ನನ್ನ ಕಾಪಾಡು ದೇವರೇ ಅಂತ ಏನೋ ಮಂತ್ರ ಸ್ಫಟನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಪ್ರಿಸ್ನರ್ ಹೀಗೆ ಮಾಡ್ತಿರೋದನ್ನ ನೋಡಿ ಈ ಸೈನಿಕನಿಗೆ ಏನೂ ಅರ್ಥ ಆಗೋದಿಲ್ಲ. ಇವನ್ ಯಾಕೆ ಈ ತರ ಮಾಡ್ತಿದ್ದಾನೆ ಅಂತ ಅವನು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ಇನ್ನೊಂದು ಕಡೆ ಒಬ್ಬ ಸೈನಿಕ ಕಾಡೊಳಗಡೆಗೆ ಗನ್ನನ್ನ ಹಿಡ್ಕೊಂಡು ಆ ವ್ಯಕ್ತಿನ ಹಿಡ್ಕೋಬೇಕು ಅಂತ ಬಂದಿರ್ತಾನಲ್ವಾ, ಒಂದು ಪಾಯಿಂಟ್ ಅಲ್ಲಿ ಆ ಮಾನ್ಸ್ಟರ್ ಇವನ ಹಿಂದ್ಗಡೆ ಬಂದು ನಿಂತ್ಕೊಳ್ಳುತ್ತೆ. ಹಿಂದಕ್ಕೆ ತಿರುಗಿ ನೋಡಿದಾಗ ಆ ಸೈನಿಕ ತುಂಬಾ ಭಯ ಪಡ್ತಾನೆ. ನೆಕ್ಸ್ಟ್ ಸೆಕೆಂಡ್ಗೆ ಆ ಮಾನ್ಸ್ಟರ್ ತನ್ನ ಕೈಗಳಿಂದ ಇವನ ಕೈನ ಕಟ್ ಮಾಡಕ್ ಬಿಡುತ್ತೆ. ಆ ನೋವಿಗೆ ಆ ಸೈನಿಕ ತಡ್ಕೊಳ್ಳೋದಕ್ಕಾಗದೆ ನೋವಿಗೆ ತುಂಬಾ ಜೋರಾಗಿ ಕಿರ್ಚಾಡ್ತಾನೆ. ಆ ಶಬ್ದ ಇಲ್ಲಿರೋ ಸೈನಿಕ, ಪ್ರಿಸನರು, ಬ್ರಾನ್ಸನ್ ಇವರೆಲ್ಲರಿಗೂ ಕೇಳಿಸುತ್ತೆ. ಸೈಟೋ ಹತ್ರ ಇರೋ ಸೈನಿಕ ಆ ಸೌಂಡ್ ಗೆ ಡಿಸ್ಟ್ರಾಕ್ಟ್ ಆದಾಗ ಕರೆಕ್ಟ್ ಆಗಿ ಅದೇ ಟೈಮ್ಗೆ ಬ್ರಾನ್ಸನ್ ಅಲ್ಲಿಗೆ ಬಂದು ಅವನ ಹತ್ರ ಇರೋ ಒಂದು ಕತ್ತಿಯಿಂದ ಆ ಸೈನಿಕನಿಗೆ ಚುಚ್ಚಿ ಬಿಡ್ತಾನೆ. ಹಾಗೆ ಈ ಮಾನ್ಸ್ಟರ್ ಕಡೆ ನೋಡ್ಕೊಂಡ್ರೆ ಅವನಿಗೆ ಸಿಕ್ಕಿರೋ ಸೈನಿಕನ ಬಾಡಿಯಲ್ಲಿರೋ ಹಾರ್ಟ್ ತಲೆನೆಲ್ಲ ಕಟ್ ಮಾಡಿ ಅವನ ತಲೆನ ಕ್ಯಾಂಪ್ ಕಡೆ ಬಿಸಾಕ್ ಬಿಡುತ್ತೆ. ಅದನ್ನ ನೋಡಿ ಸೈಟೋ ಹಾಗೆ ಬ್ರಾನ್ಸನ್ ಈ ಮಾನ್ಸ್ಟರ್ ಇಲ್ಲಿಗೂ ಬರುತ್ತೆ ಅಂತ ಅರ್ಥ ಮಾಡ್ಕೊಂಡು ಬಚ್ಚಿಕೋಬೇಕು ಅಂತ ಅಲ್ಲಿರೋ ಗಿಡಗಳ ಹತ್ರಕ್ಕೆ ಹೋಗ್ತಾರೆ. ಇವ್ರು ಅನ್ಕೊಂಡಿರೋ ಹಾಗೆ ಆ ಮಾನ್ಸ್ಟರ್ ಆ ಪ್ಲೇಸ್ ಹತ್ರಕ್ಕೂ ಬರುತ್ತೆ. ಬ್ರಾನ್ಸನ್ ಒಬ್ಬ ಸೈನಿಕನಿಗೆ ಚುಚ್ಚಾಕಿರ್ತಾನಲ್ವಾ, ಅವನು ಕೊನೆ ಪ್ರಾಣದಲ್ಲಿ ಒದ್ದಾಡ್ತಿರ್ತಾನೆ. ಅವನನ್ನ ನೋಡಿ ಈ ಮಾನ್ಸ್ಟರ್ ಅವನ ಹತ್ರಕ್ಕೆ ಈ ಮಾನ್ಸ್ಟರ್ ಬಂದು ಅವನ ಹಾರ್ಟ್ ನ ಆಚೆಗೆ ತೆಗೆದು ಅವನನ್ನ ತುಂಬಾ ಭಯಂಕರವಾಗಿ ಸಾಯಿಸ್ಬಿಡುತ್ತೆ. ಹಾಗೆ ಒಬ್ಬ ಪ್ರಿಸ್ನರ್ ದೇವ್ರ ಹತ್ರ ಬೇಡ್ಕೊಂತ ಇರ್ತಾನಲ್ವಾ, ನನ್ನನ್ನ ಕಾಪಾಡು 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 ಅಂತ ದೇವ್ರ ಹತ್ರ ಎಷ್ಟೇ ಬೇಡ್ಕೊಂಡ್ರು ಅವನು ಸ್ವಲ್ಪ ಆದ್ರೂ ಪ್ರಯತ್ನ ಮಾಡ್ಬೇಕಲ್ವಾ ಈ ಮಾನ್ಸ್ಟರ್ ಇಂದ ತಪ್ಸ್ಕೊಳ್ಳೋದಕ್ಕೆ. ಅಲ್ಲೇ ಇದ್ರೆ ದೇವ್ರೇನಾದ್ರೂ ಬಂದು ಕಾಪಾಡ್ತಾನೆ. ಆ ಮಾನ್ಸ್ಟರ್ ಆ ಪ್ರಿಸ್ನರ್ ನ ನೋಡಿ ಅವನ್ಗೂ ಕೂಡ ಹಾರ್ಟ್ ಸರ್ಜರಿ ಅನ್ನೋದು ಮಾಡುತ್ತೆ. ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಸೈಟೋ ಹಾಗೆ ಬ್ರಾನ್ಸನ್ ಇಬ್ರು ಈ ಮಾನ್ಸ್ಟರ್ ಮಾಡ್ತಾ ಇರೋ ಭಯಂಕರವಾಗಿರೋ ಹತ್ಯೆಗಳನ್ನ ನೋಡ್ತಿರ್ತಾರೆ. ಅವ್ರಿಗೂ ಸ್ವಲ್ಪ ಭಯ ಸ್ಟಾರ್ಟ್ ಆಗಿ ಅಲ್ಲಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಶಬ್ದ ಕೇಳಿಸ್ಕೊಂಡಿರೋ ಈ ಮಾನ್ಸ್ಟರ್ ಇವ್ರನ್ನ ಫಾಲೋ ಮಾಡ್ಕೊಂಡ್ ಬರೋದಕ್ಕೆ ಶುರು ಮಾಡುತ್ತೆ. ಇವರಿಬ್ರು ಹೀಗೆ ಓಡೋಗ್ತಾ ಇರೋವಾಗ ಬ್ರಾನ್ಸನ್ ಒಂದತ್ರ ಕಾಲ್ ಸ್ಲಿಪ್ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆ ಮಾನ್ಸ್ಟರ್ ಅಲ್ಲಿಗೆ ಬಂದು ಬ್ರಾನ್ಸನ್ ನ ಹಿಡ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಆಲ್ಮೋಸ್ಟ್ ಅವನ್ಗೂ ಕೂಡ ಹಾರ್ಟ್ ಸರ್ಜರಿ ಮಾಡ್ಬೇಕಾಗಿತ್ತು. ಸರಿಯಾಗಿ ಅದೇ ಟೈಮ್ಗೆ ಸೈಟೋ ಅಲ್ಲಿಗೆ ಕತ್ತಿನ ಎತ್ಕೊಂಡ್ ಬಂದು ಮಾನ್ಸ್ಟರ್ ಮೇಲೆ ಅಟ್ಯಾಕ್ ಮಾಡಿ ಅವನ ಫ್ರೆಂಡ್ ಆಗಿರೋ ಬ್ರಾನ್ಸನ್ ನ ಬಿಡಿಸ್ಕೊಂಡು ಇಬ್ರು ಅಲ್ಲಿಂದ ಓಡೋಗ್ಬಿಡ್ತಾರೆ. ಆದ್ರೆ ಒಂದ್ ಹತ್ರ ಸ್ಲೋಪ್ ಇರೋದ್ರಿಂದ ಇಬ್ರು ಕೆಳಗಡೆಗೆ ಬಿದ್ದೋಗಿ ಪ್ರೆಸೆಂಟ್ ಗೆ ಆ ಮಾನ್ಸ್ಟರ್ ಇಂದ ಇವರಿಬ್ರು ತಪ್ಸ್ಕೊಂತಾರೆ. ಅಂಡ್ ಸೀನ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಓಪನ್ ಆಗುತ್ತೆ. ಇಬ್ರು ಒಂದೊಂದು ಪ್ಲೇಸ್ ಅಲ್ಲಿ ಬಿದ್ದಿರ್ತಾರೆ. ಸೈಟೋ ಕಡೆ ನೋಡ್ಕೊಂಡ್ರೆ ಅವನ ಎದೆಗೆ ಒಂದು ಕಡ್ಡಿ ಚುಚ್ಕೊಂಡಿರುತ್ತೆ. ನೋವಾಗ್ತಾ ಇದ್ರು ಕೂಡ ತುಂಬಾ ಕಷ್ಟಪಟ್ಟು ಅದನ್ನ ಆಚೆಗೆ ತೆಗಿತಾನೆ. ಇನ್ನೊಂದು ಕಡೆ ಬ್ರಾನ್ಸನ್ ಒಂದು ಮುರಿದೋಗಿರೋ ಒಂದು ಮರದ ಮೇಲೆ ಬಿದ್ದಿರ್ತಾನೆ. ಅವನ್ಗೆ ಎದ್ದೇಳೋದಕ್ಕೂ ಗ್ರಿಪ್ ಸಿಗ್ತಿರೋದಿಲ್ಲ. ಆದ್ರೂ ಕೂಡ ಹೇಗೋ ಹಾಗೆ ಒತ್ತಾಡಿ ಆ ಮರದ ಮೇಲೆಯಿಂದ ನೀರ್ ಹೋಗ್ತಾ ಇರೋ ಒಂದು ಫಾಲ್ಸ್ ಅಲ್ಲಿ ಬಿದ್ದೋಗ್ಬಿಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ನೀರ್ ಹೋಗ್ತಾ ಇರೋ ಒಂದು ಪ್ಲೇಸ್ ಅಲ್ಲೇ ಸೈಟೋನು ಕೂಡ ಬಿದ್ದಿರ್ತಾನೆ. ಅಂಡ್ ಆವಾಗ ಸೈಟೋಗೆ ಆ ನೀರಲ್ಲಿ ಹೊಡ್ಕೊಂಡು ಹೋಗ್ತಾ ಇರೋ ಕಟಾನ ಕಾಣಿಸುತ್ತೆ. ಅವನು ಅದನ್ನ ಎತ್ಕೊಂಡು ಮೇ ಬಿ ಇಲ್ಲಿ ಇಂತ ಕಟಾನ ಒಂದು ಐತೆ ಅಂದ್ರೆ ಈ ಪ್ಲೇಸ್ ಗೆ ನಮ್ಕಿನ್ನ ಮೊದ್ಲೇ ಯಾರೋ ಒಬ್ರು ಬಂದಿರ್ಬೋದು ಅಂತ ಗೆಸ್ ಮಾಡ್ತಾನೆ. ಅಂಡ್ ಇನ್ನೊಂದು ಕಡೆ ನೀರಲ್ಲಿ ಬಿದ್ದೋಗಿರೋ ಬ್ರಾನ್ಸನ್ ಕಡೆ ನೋಡ್ಕೊಂಡಾಗ ನನ್ ಫ್ರೆಂಡ್ ಇನ್ನ ಮೇಲೇನೆ ಇದ್ದಾನೇನೋ, ಅವನ ಹತ್ರಕ್ಕೆ ಹೋಗ್ಬೇಕು ಅಂತ ತುಂಬಾ ಕಷ್ಟಪಟ್ಟು ಕಲ್ಲಿಂದ ಕಲ್ಲನ್ನ ಹಿಡ್ಕೊಂಡು ಆ ಫಾಲ್ಸ್ ಮೇಲೆಗೆ ಹತ್ತೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಅಂಡ್ ಆವಾಗೆ ನಮ್ಗೆ ಗೊತ್ತಾಗುತ್ತೆ ಈ ಮಾನ್ಸ್ಟರ್ ಕೂಡ ಆ ಫಾಲ್ಸ್ ಮೇಲೇನೆ ಐತೆ ಅಂತ. ಅದು ಮಾಡ್ತಾ ಇರೋ ಒಂದು ಶಬ್ದಗಳನ್ನ ಕೇಳಿ ಮೇ ಬಿ ನನ್ ಫ್ರೆಂಡ್ ಮೇಲೇನೆ ಸಿಕ್ಕಾಕೊಂಡಿದ್ದಾನೆ ಅಂತ ಇಬ್ರು ಸಪರೇಟ್ ಆಗಿ ಥಿಂಕ್ ಮಾಡ್ತಾರೆ. ನನ್ ಫ್ರೆಂಡ್ ನ ಕಾಪಾಡೋದಕ್ಕೆ ಹೋಗ್ಬೇಕು ಅಂತ ಇಬ್ರು ಆ ಫಾಲ್ಸ್ ನ ಬೇರೆ ಬೇರೆ ಕಡೆಯಿಂದ ಹತ್ತೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಂಡ್ ಆಸ್ ವಿ ಎಕ್ಸ್ಪೆಕ್ಟೆಡ್ ಬ್ರಾನ್ಸನ್ ಮೊದ್ಲು ಆ ಫಾಲ್ಸ್ ಮೇಲೆಗೆ ಬರ್ತಾನೆ. ತುಂಬಾ ಸುಸ್ತಾಗ್ತಾ ಇರೋದ್ರಿಂದ ನದಿ ಪಕ್ಕದಲ್ಲೇ ಅವನು ರೆಸ್ಟ್ ಮಾಡ್ಬೇಕು ಅಂತ ಮಲ್ಕೊಂತಾನೆ. ಇವನ್ಗೆ ಶನಿದೇವರು ಪಕ್ಕದಲ್ಲೇ ತಿರುಗಾಡ್ತಿರ್ಬೇಕು. ಇವನು ಮಲ್ಕೊಂಡಿರೋ ಒಂದು ಪ್ಲೇಸ್ ಪಕ್ಕದಲ್ಲೇ ಒಂದು ಮೊಸಳೆ ಬರುತ್ತೆ. ಮೇ ಬಿ ಶನಿ ದೇವ್ರೆ ಇವನ್ಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿರ್ಬೇಕು. ಆ ಮೊಸಳೆ ಇವನ್ ಕಡೆ ನೋಡಿದ್ರು ಕೂಡ ಅವನ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತೀರಾ ಶಿಸ್ತಾಗಿ ಅದು ನೀರೊಳಗಡೆಗೆ ಹೊರಟೋಗ್ಬಿಡುತ್ತೆ. ನಂತರ ಬ್ರಾನ್ಸನ್ ತುಂಬಾ ಭಯ ಪಟ್ಕೊಂಡು ಅವನ ಫ್ರೆಂಡ್ ನ ಹುಡ್ಕೋದಕ್ಕೆ ಒಂದು ಪ್ಲೇಸ್ ಹತ್ರ ಬರ್ತಾನೆ. ಆವಾಗ ಇವನ್ಗೆ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರೋ ಒಂದು ಮಾನ್ಸ್ಟರ್ ಕಾಣಿಸುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ರಾತ್ರಿ ಬ್ರಾನ್ಸನ್ ನ ಕಾಪಾಡೋದಕ್ಕೆ ಸೈಟೋ ಈ ಮಾನ್ಸ್ಟರ್ ಮೇಲೆ ಒಂದು ಕತ್ತಿಯಿಂದ ಅಟ್ಯಾಕ್ ಮಾಡಿರ್ತಾನಲ್ವಾ, ಆ ಒಂದು ಗಾಯಕ್ಕೆ ಮಾನ್ಸ್ಟರ್ ಏನೋ ಒಂದು ಹಚ್ಕೊಂತ ಇರುತ್ತೆ. ಈ ಮಾನ್ಸ್ಟರ್ ಎಷ್ಟು ಇಂಟೆಲಿಜೆಂಟ್ ನೋಡಿ, ಇದಕ್ಕೆ ಮೆಡಿಸಿನ್ ಬಗ್ಗೆನೂ ಕೂಡ ಗೊತ್ತು. ಇದನ್ನೆಲ್ಲ ಬ್ರಾನ್ಸನ್ ನೋಡ್ತಿರುವಾಗ್ಲೇ ನೀರಲ್ಲಿರೋ ಒಂದು ಮೊಸಳೆ ಆ ಮಾನ್ಸ್ಟರ್ ಕಾಲ್ನ ಹಿಡ್ಕೊಂಡು ನೀರೊಳಗಡೆಗೆ ಹೇಳ್ಕೊಂಡು ಹೊರಟೋಗ್ಬಿಡುತ್ತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಮೊಸಳೆನ ನೀರಲ್ಲಿ ಯಾರನ್ನು ಕೂಡ ಸೋಲ್ಸೋದಕ್ ಆಗೋದಿಲ್ಲ. ಈ ಮಾನ್ಸ್ಟರ್ ಎಷ್ಟು ಸ್ಟ್ರಾಂಗ್ ನೋಡಿ, ಆ ನೀರಿಂದ
ಅಲ್ಲಿಂದ ಮತ್ತೆ ಆಚೆ ಬಂದು ಆ ಮೊಸಳೆ ಮೌತ್ ನ 2 ಪೀಸ್ ಆಗಿ ಕಟ್ ಮಾಡಾಕ್ಬಿಡುತ್ತೆ. ಇದನ್ನೆಲ್ಲ ಬ್ರಾನ್ಸನ್ ಒಂದ್ ಕಡೆ ಬಚ್ಚಿಕೊಂಡು ಆಶ್ಚರ್ಯದಿಂದ ನೋಡ್ತಿರ್ತಾನೆ. ಇನ್ನೊಂದು ಕಡೆ ಸೈಟೋ ನೀರ್ನ ಫಾಲೋ ಮಾಡ್ಕೊಂಡು ಆ ಫಾಲ್ಸ್ ಕೆಳಗಡೆ ಇರೋ ಒಂದು ಭಾಗಕ್ಕೆ ಬರ್ತಾನೆ. ಆವಾಗ ಅವನ್ಗೆ ಒಂದು ಯೆಲ್ಲೋ ಕ್ಲಾತ್ ಕಾಣಿಸುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇಂತ ಕ್ಲಾತ್ಸ್ ನ ಮ್ಯಾಕ್ಸಿಮಮ್ ಪೈಲಟ್ಸ್ ಯೂಸ್ ಮಾಡ್ತಾರೆ ಅಂತ ಇವನ್ಗೆ ಐಡಿಯಾ ಇರುತ್ತೆ. ಆ ಕ್ಲಾತ್ ನ ಹಿಡ್ಕೊಂಡು ಈ ಅಕ್ಕಪಕ್ಕದಲ್ಲೇ ಎಲ್ಲೋ ಪೈಲಟ್ ಆದ್ರೂ ಇರ್ಬೋದು ಇಲ್ಲ ಪ್ಲೇನ್ ಆದ್ರೂ ಇರುತ್ತೆ ಅಂತ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಆ ಪೈಲಟ್ ಬಾಡಿ ಇವನ್ಗೆ ಕಾಣಿಸುತ್ತೆ. ಆ ಶವ ಸತ್ತೋಗಿ ತುಂಬಾ ದಿನಗಳೇ ಆಗಿರ್ಬೇಕು. ಆ ಬಾಡಿಗೆ ಹುಳುಗಳು ಕೂಡ ಹಿಡಿದಿರ್ತವೆ. ಅದನ್ನ ನೋಡ್ಕೊಂಡು ಸ್ವಲ್ಪ ಭಯ ಬಿದ್ದು ಒಂದ್ ಹೆಜ್ಜೆ ಹಿಂದಕ್ಕೆ ಹಾಕಿದಾಗ ಅವನು ಮಿಸ್ ಆಗಿ ಒಂದು ಗುನ್ನಿ ಒಳಗಡೆಗೆ ಬಿದ್ದೋಗ್ಬಿಡ್ತಾನೆ. ನೆಕ್ಸ್ಟ್ ಅವನು ತಲೆ ಎತ್ತಿ ನೋಡಿದಾಗ ಅಲ್ಲಿ ಅವನಿಗೆ ಮಾನ್ಸ್ಟರ್ ಮುಖ ಕಾಣಿಸುತ್ತೆ. ತುಂಬಾ ಭಯ ಬಿದ್ದು ಸತ್ತೋಗ್ಬಿಟ್ಟ, ಇನ್ನಾಗೋಯ್ತು ನನ್ ಕತೆ ಅಂತ ಅವನು ಹಿಂದಕ್ಕೆ ಬರ್ತಾನೆ. ಅಂಡ್ ಆವಾಗೆ ನಮ್ಗೆ ಗೊತ್ತಾಗುತ್ತೆ ಅದು ಒಂದು ಮಾನ್ಸ್ಟರ್ ಬಾಡಿ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಪೈಲಟ್ ಸತ್ತೋದಾಗೆ ಈ ಮಾನ್ಸ್ಟರ್ ಕೂಡ ಸತ್ತೋಗಿರ್ಬೇಕು. ಅದಕ್ಕೆ ಈ ಮಾನ್ಸ್ಟರ್ ಬಾಡಿಗೂ ಕೂಡ ಹುಳುಗಳು ಹಿಡಿದಿರ್ತವೆ. ಅಂಡ್ ಇಲ್ಲೇ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಸತ್ತೋಗಿರೋ ಒಂದು ಮಾನ್ಸ್ಟರು ಗಂಡು ಮಾನ್ಸ್ಟರ್. ನಮ್ಮ ಹೀರೋ ಈ ಪೈಲಟ್ ಕೈಯಲ್ಲಿ ಗನ್ ಇರೋದನ್ನ ನೋಡ್ತಾನೆ. ಮೇ ಬಿ ಆ ಪೈಲಟ್ ಆ ಗನ್ ಅನ್ನ ಯೂಸ್ ಮಾಡ್ಕೊಂಡು ಈ ಗಂಡು ಮಾನ್ಸ್ಟರ್ ನ ಸಾಯಿಸಾಕ್ಬಿಟ್ಟಿರ್ಬೇಕು. ಆ ಒಂದು ಕೋಪದಲ್ಲಿ ಇವಾಗ ಬದುಕಿರೋ ಫೀಮೇಲ್ ಮಾನ್ಸ್ಟರ್ ಈ ಪೈಲಟ್ ನ ಸಾಯಿಸ್ಬಿಟ್ಟೈತೆ. ಒಬ್ಬ ಮನುಷ್ಯ ಮಾನ್ಸ್ಟರ್ ನ ಸಾಯಿಸಿರೋದಕ್ಕೆ ಈ ಫೀಮೇಲ್ ಮಾನ್ಸ್ಟರ್ ಕಣ್ಣಿಗೆ ಕಾಣಿಸಿರೋ ಮಾನವರನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಆಗೈತೆ ಅಂತ ನಮ್ಮ ಹೀರೋಗೆ ಗೊತ್ತಾಗುತ್ತೆ. ನಮ್ಮ ಹೀರೋ ಆ ಪೈಲಟ್ ಕೈಯಲ್ಲಿರೋ ಒಂದು ಗನ್ ಅನ್ನ ಎತ್ಕೊಂಡು ಇವ್ನ ಹಾಕೊಂಡ್ ಬಂದಿರೋ ಒಂದು ಪ್ಲೇನ್ ಇಲ್ಲೇ ಬಿದ್ದಿರ್ಬೋದು ಅಂತ ಹುಡ್ಕಾಡ್ತಿರುವಾಗ ಅವನ್ಗೆ ಒಂದು ಪ್ಲೇಸ್ ಅಲ್ಲಿ ಇವನ ಪ್ಲೇನ್ ಕಾಣಿಸುತ್ತೆ. ಅದರ ಹತ್ರಕ್ಕೆ ಹೋಗಿ ಚೆಕ್ ಮಾಡಿದಾಗ ಆ ಪ್ಲೇನ್ ರೆಕ್ಕೆಗಳೆಲ್ಲ ಮುರಿದೋಗ್ಬಿಟ್ಟು ವರೆಸ್ಟ್ ಕಂಡೀಷನ್ ಅಲ್ಲಿ ಇರುತ್ತೆ. ಇನ್ನೊಂದು ಕಡೆ ಬ್ರಾನ್ಸನ್ ಕೂಡ ಈ ಮುರಿದೋಗಿರೋ ಒಂದು ರೆಕ್ಕೆಗಳನ್ನ ಯೂಸ್ ಮಾಡ್ಕೊಂಡು ಅವನಿಗೆ ಬೇಕಾಗಿರೋ ಹಾಗೆ ಒಂದು ಚಿಕ್ಕ ವೆಪನ್ ನ ರೆಡಿ ಮಾಡ್ಕೊಂತಾನೆ. ಹಾಗೆ ಅವನು ಹುಡ್ಕಾಡ್ಕೊಂಡು ಬರ್ತಿರುವಾಗ ಇವನು ಕೂಡ ಆ ಪ್ಲೇನ್ ಕ್ರಾಶ್ ಆಗಿರೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾನೆ. ಆದ್ರೆ ಆ ಟೈಮ್ ಅಲ್ಲಿ ಸೈಟೋ ಆ ಪ್ಲೇನ್ ಹತ್ರ ಇರೋದಿಲ್ಲ. ಮಿಲಿಟರಿ ಅವರಿಗೆ ಸಂಬಂಧಪಟ್ಟಿರೋ ಒಂದು ಪ್ಲೇನ್ ನ ಚೆಕ್ ಮಾಡ್ತಿರುವಾಗ ಬ್ರಾನ್ಸನ್ ಗೆ ಒಂದು ಫೈರ್ ಗನ್ ಅನ್ನೋದು ಸಿಗುತ್ತೆ. ಹಾಗೆ ಇನ್ನಷ್ಟು ಹುಡುಕಿದಾಗ ಅವನಿಗೆ ಒಂದು ಲೈಟರ್ ಕಾಣಿಸುತ್ತೆ. ಅದನ್ನ ನೋಡಿ ಬ್ರಾನ್ಸನ್ ತುಂಬಾ ಖುಷಿಯಿಂದ ಇವನ್ಗೆ ಮೊದ್ಲೇ ಸಿಗರೆಟ್ಸ್ ಅನ್ನೋದು ಸಿಕ್ಕಿರುತ್ತಲ್ವಾ, ಅದರಲ್ಲಿ ಒಂದು ಸಿಗರೆಟ್ ನ ಎತ್ಕೊಂಡು ಇವನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಅವನು ಆ ಪ್ಲೇನ್ ನ ಚೆಕ್ ಮಾಡ್ತಿರುವಾಗ ಅವನಿಗೆ ಒಂದು ಬಾಂಬ್ ಅನ್ನೋದು ಕಾಣಿಸುತ್ತೆ. ಈ ಬಾಂಬ್ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಈ ಐಲ್ಯಾಂಡ್ ಅಲ್ಲಿರೋ ಮಾನ್ಸ್ಟರ್ ನ ಸಾಯಿಸ್ಬಿಡ್ಬೋದು ಅಂತ ಬ್ರಾನ್ಸನ್ ಅವನ ಮನ್ಸಲ್ಲಿ ಅನ್ಕೊಂತಾನೆ. ಹೀಗೆ ಇವನು ಕುಡಿತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಸೈಟೋನು ಕೂಡ ಅಲ್ಲಿಗೆ ಬರ್ತಾನೆ. ನೀನು ಕೂಡ ಸಿಗರೆಟ್ ನ ಕುಡಿ ಅಂತ ಕೊಟ್ಟಾಗ ನಾನು ಸಿಗರೆಟ್ ಕುಡಿಯಲ್ಲ ಅಂತ ಅವನ ಹತ್ರ ಇರೋ ಒಂದು ಲೈಟರ್ ನ ಇಸ್ಕೊಂಡು ನಾನ್ ನಿನಗೊಂದು ತೋರಿಸ್ಬೇಕು ಅಂತ ಬ್ರಾನ್ಸನ್ ನ ಒಂದು ಚಿಕ್ಕ ಗುಹೆ ಒಳಗಡೆಗೆ ಕರ್ಕೊಂಡು ಹೋಗ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ಮಾನ್ಸ್ಟರ್ ಗೆ ಸಂಬಂಧಪಟ್ಟಿರೋ ಒಂದು ಮೊಟ್ಟೆ ಆ ಗುಹೆಯಲ್ಲಿ ಇರುತ್ತೆ. ಆ ಮೊಟ್ಟೆಯಲ್ಲಿ ಮಗು ಬೆಳೀತಾ ಇರೋದನ್ನ ಬ್ರಾನ್ಸನ್ ನೋಡಿ ಸೈಟೋ ಹತ್ರ ಹೀಗೆ ಅಂತಾನೆ, ನಾವು ಆದಷ್ಟು ಬೇಗ ಈ ಮೊಟ್ಟೆನ ಡೆಸ್ಟ್ರಾಯ್ ಮಾಡ್ಬೇಕು ಅಂತ. ಅದಕ್ಕೆ ಸೈಟೋ ಬೇಡ ಬೇಡ, ನಾವೇನಾದ್ರೂ ಆ ಮೊಟ್ಟೆನ ಡೆಸ್ಟ್ರಾಯ್ ಮಾಡಿದ್ರೆ ಅದರ ತಾಯಿಗೆ ಇನ್ನಷ್ಟು ಕೋಪ ಬರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಬ್ರಾನ್ಸನ್ ತುಂಬಾ ಕೋಪದಿಂದ ಈ ಐಲ್ಯಾಂಡ್ ಅಲ್ಲಿ ನಾವಾದ್ರೂ ಇರ್ಬೇಕು ಇಲ್ಲ ಆ ಮಾನ್ಸ್ಟರ್ ಆದ್ರೂ ಇರ್ಬೇಕು ಅಂತ ನಾನ್ ನಿನ್ಗೊಂದು ತೋರ್ಸ್ಬೇಕು ಅಂತ ಬ್ರಾನ್ಸನ್ ಸೈಟೋನ ಮತ್ತೆ ಆ ಪ್ಲೇನ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಆಗ್ತಾನೆ. ಇವಾಗ ನಮ್ಗೆ ಈ ಮಾನ್ಸ್ಟರ್ ಕಡೆ ನೋಡಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಫೀಮೇಲ್ ಮಾನ್ಸ್ಟರ್ ಸತ್ತೋಗಿರೋ ಪಾರ್ಟ್ನರ್ ಬಾಡಿನ ನೋಡ್ಕೊಂಡು ಕಾಲನ ಕಳೀತಿರುತ್ತೆ. ಅದು ಶವನೇ ಆಗಿರ್ಬೋದು, ಆದ್ರೆ ಅದರ ಶವದ ಹತ್ರ ಬಂದು ಈ ಮಾನ್ಸ್ಟರ್ ಯಾವಾಗ್ಲೂ ಟೈಮ್ ನ ಸ್ಪೆಂಡ್ ಮಾಡ್ತಾ ಇರುತ್ತೆ. ಆವಾಗ ಈ ಮಾನ್ಸ್ಟರ್ ಈ ಪೈಲಟ್ ಬಾಡಿ ಹತ್ರ ಬಂದಾಗ ಅವನ ಕೈಯಲ್ಲಿರೋ ಒಂದು ಗನ್ ಇಲ್ದೇ ಇರೋದನ್ನ ಅದು ಗಮನಿಸುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಪ್ಲೇಸ್ ಹತ್ರಕ್ಕೆ ಯಾವಾಗ್ಲೂ ಈ ಮಾನ್ಸ್ಟರ್ ಬಂದು ಅಲ್ಲಿರೋ ವಸ್ತುಗಳನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಿರುತ್ತೆ. ಆವಾಗ ಈ ಮಾನ್ಸ್ಟರ್ ಗೆ ಸ್ವಲ್ಪ ಡೌಟ್ ಬಂದು ಇದ್ರ ಹೆಗ್ಗಿರೋ ಒಂದು ಪ್ಲೇಸ್ ಹತ್ರ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಕಡೆ ಬ್ರಾನ್ಸನ್ ಸೈಟೋನ ಫೋರ್ಸ್ ಇಂದ ಒಪ್ಸಿ ಆ ಮಿಲಿಟರಿ ಪ್ಲೇನ್ ಅಲ್ಲಿರೋ ಒಂದು ಬಾಂಬ್ ನ ಎತ್ಕೊಂಡು ಮತ್ತೆ ಕೇವ್ ಒಳಗಡೆಗೆ ಬರ್ತಾರೆ. ಆದ್ರೆ ಇವಾಗ ಇವ್ರಿಗೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಪ್ಲೇನ್ ಕ್ರಾಶ್ ಆದಾಗ ಆ ಬಾಂಬ್ ಗೆ ಇರೋ ಒಂದು ಫ್ಯೂಸ್ ಬೆಂಡ್ ಆಗೋಗ್ಬಿಟ್ಟಿರುತ್ತೆ. ಇದರಿಂದ ಇವ್ರು ಈ ಬಾಂಬ್ ನ ಇವಾಗ ಆಕ್ಟಿವೇಟ್ ಮಾಡೋದಕ್ಕೆ ಆಗೋದಿಲ್ಲ. ಬ್ರಾನ್ಸ್ ಅವನ ಹತ್ರ ಇರೋ ಒಂದು ಫೈರ್ ಗನ್ ಅನ್ನ ಯೂಸ್ ಮಾಡಿ ಬೆಂಡ್ ಆಗಿರೋ ಒಂದು ಫ್ಯೂಸ್ ನ ರೆಡಿ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅದು ಆಗೋದಿಲ್ಲ. ಇವನು ಹೀಗೆ ಥಿಂಕ್ ಮಾಡ್ತಿರುವಾಗ ಇವನ ಮೈಂಡ್ ಅಲ್ಲಿ ಒಂದು ಫ್ಲಾಶ್ ಆಗುತ್ತೆ. ಇವನು ಮಿಲಿಟರಿ ಪ್ಲೇನ್ ಹತ್ರ ಕೂತ್ಕೊಂಡು ಸಿಗರೇಟ್ ಕುಡಿತಿರುವಾಗ ಅವನ್ಗೆ ಒಂದು ಆಕ್ಸ್ ಅನ್ನೋದು ಕಾಣಿಸಿರುತ್ತೆ. ಅದನ್ನ ಎತ್ಕೊಂಡ್ ಬಂದ್ರೆ ನಾವ್ ಇದನ್ನ ರೆಡಿ ಮಾಡಬಹುದು ಅಂತ ಮತ್ತೆ ಇವರಿಬ್ರು ಪ್ಲೇನ್ ಹತ್ರ ಹೋಗ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಅಲ್ಲಿ ತುಂಬಾ ಕತ್ಲಿರೋದ್ರಿಂದ ಫೈರ್ ಗನ್ ಅನ್ನ ಫೈರ್ ಮಾಡಿ ಇಬ್ರು ಕೇರ್ಫುಲ್ ಆಗಿ ನದಿನ ದಾಟ್ಕೊಂಡು ಆ ಪ್ಲೇನ್ ಹತ್ರ ಬರ್ತಾರೆ. ಬ್ರಾನ್ಸನ್ ಕ್ರಾಶ್ ಆಗಿರೋ ಒಂದು ಪ್ಲೇನ್ ಒಳಗಡೆಗೆ ಹೋಗಿ ಅವನ್ಗೆ ಬೇಕಾಗಿರೋ ಹ್ಯಾಕ್ಸ್ ನ ಎತ್ಕೊಂತಿರುವಾಗ ಆ ಹ್ಯಾಕ್ಸ್ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಇವನು ತುಂಬಾ ಕಷ್ಟ ಪಡ್ತಿರ್ತಾನೆ ಅದನ್ನ ತೆಗಿಯೋದಕ್ಕೆ. ಇನ್ನೊಂದು ಕಡೆ ಸೈಟೋ ಅವನ ಹತ್ರ ಇರೋ ಒಂದು ಕಟನನ ಎತ್ಕೊಂಡು ಇವನ್ ಮೇಲೆ ಏನಾದ್ರೂ ಮಾನ್ಸ್ಟರ್ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ನಾನ್ ಕಾಪಾಡಬೇಕು ಅಂತ ಸುತ್ತಮುತ್ತ ನೋಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಮಾನ್ಸ್ಟರ್ ಕೂಡ ಅಲ್ಲಿಗೆ ಬಂದ್ಬಿಡುತ್ತೆ. ಇವನ ಹತ್ರ ಇರೋ ಒಂದು ಕಟನದಿಂದ ಆ ಮಾನ್ಸ್ಟರ್ ಮೇಲೆ ಫೈಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವರಿಬ್ರು ಫೈಟಿಂಗ್ ಮಾಡ್ಕೊಂತ ಇರುವಾಗ ಮಧ್ಯದಲ್ಲಿ ಬ್ರಾನ್ಸನ್ ಆ ಹ್ಯಾಕ್ಸ್ ನ ಆಚೆಗೆ ತೆಗೆದ್ಬಿಟ್ಟು ನಂತರ ಇಬ್ರು ಸೇರ್ಕೊಂಡು ಆ ಮಾನ್ಸ್ಟರ್ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಮಾನ್ಸ್ಟರ್ ಭಯ ಬಿದ್ದು ಅಲ್ಲಿಂದ ಓಡೋಗ್ಬಿಡುತ್ತೆ.
ಬಿಡುತ್ತೆ. ನಂತರ ಇವರಿಬ್ರು ಸೇರಿ ಗುಹೆಯಲ್ಲಿರೋ ಒಂದು ಬಾಂಬ್ ಹತ್ರಕ್ಕೆ ಬಂದು ಆಕ್ಸ್ ನ ಯೂಸ್ ಮಾಡಿ ಬೆಂಡ್ ಆಗಿರೋ ಒಂದು ಫ್ಯೂಸ್ ನ ರೆಡಿ ಮಾಡ್ತಿರುವಾಗ ಆವಾಗ ನಮ್ಗೆ ಗೊತ್ತಾಗುತ್ತೆ ಈ ಮಾನ್ಸ್ಟರ್ ಆ ಕೇವ್ ಒಳಗಡೆನೆ ಐತೆ ಅಂತ. ಅದು ಹಿಂದ್ಗಡೆಯಿಂದ ನಿಧಾನವಾಗಿ ಬ್ರಾನ್ಸನ್ ಹತ್ರಕ್ಕೆ ಬಂದು ಬ್ರಾನ್ಸನ್ ನ ಹಿಡ್ಕೊಂಡ್ ಬಿಡುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಸೈಟೋ ಅಲ್ಲಿಗೆ ಬಂದು ತನ್ನ ಹತ್ರ ಇರೋ ಒಂದು ಕಟಾನದಿಂದ ಈ ಮಾನ್ಸ್ಟರ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಆ ಮಾನ್ಸ್ಟರ್ ತುಂಬಾ ಕೋಪದಿಂದ ಕಾಲಿಂದ ನಮ್ಮ ಹೀರೋನ ಒದಿಯೋದ್ರಿಂದ ಅವನು ತುಂಬಾ ದೂರ ಹೋಗಿ ಬಿದ್ದೋಗ್ಬಿಡ್ತಾನೆ. ಇನ್ನೊಂದು ಕಡೆ ಈ ಮಾನ್ಸ್ಟರ್ ಬ್ರಾನ್ಸನ್ ನ ಹಿಡ್ಕೊಂಡು ತನ್ನ ಚೂಪಾದ ಕೈಗಳಿಂದ ಇವನ ಹೊಟ್ಟೆಗೆ ಗಾಯ ಮಾಡುತ್ತೆ. ಆವಾಗ ಸೈಟೋ ಪೈಲಟ್ ಹತ್ರ ಒಂದು ಗನ್ನನ್ನ ಎತ್ಕೊಂಡಿರ್ತಾನಲ್ವಾ, ಆ ಗನ್ನನ್ನ ಯೂಸ್ ಮಾಡ್ಕೊಂಡು ಈ ಮಾನ್ಸ್ಟರ್ ಕಣ್ಣಿಗೆ ಶೂಟ್ ಮಾಡ್ತಾನೆ. ಸರ್ಪ್ರೈಸಿಂಗ್ಲಿ ಅಷ್ಟೊಂದು ಡ್ಯಾಮೇಜ್ ಆದ್ರೂ ಕೂಡ ಆ ಮಾನ್ಸ್ಟರ್ ಸತ್ತೋಗೋದಿಲ್ಲ. ಇವಾಗ ಸೈಟೋ ಗನ್ ಅಲ್ಲಿ ಒಂದು ಬುಲೆಟ್ ಮಾತ್ರನೇ ಇರೋದ್ರಿಂದ ಅವನು ಅರ್ಥ ಮಾಡ್ಕೊಂತಾನೆ, ನಾನು ಈ ಮಾನ್ಸ್ಟರ್ ಗೆ ಶೂಟ್ ಮಾಡಿದ್ರು ಕೂಡ ಅದು ಸತ್ತೋಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಡಿಸೈಡ್ ಆಗಿ ಅವನ ಹತ್ರ ಇರೋ ಒಂದು ಗನ್ ಇಂದ ಈ ಮಾನ್ಸ್ಟರ್ ಮೊಟ್ಟೆಗೆ ಶೂಟ್ ಮಾಡಕ್ ಬಿಡ್ತಾನೆ. ಆ ಮೊಟ್ಟೆಯಲ್ಲಿರೋ ಒಂದು ಬೇಬಿ ಕೆಳಗಡೆಗೆ ಬೀಳೋದ್ರಿಂದ ಆ ಮಾನ್ಸ್ಟರ್ ಅದನ್ನ ನೋಡಿ ತುಂಬಾ ಜೋರಾಗಿ ಕಿರ್ಚಾಡಿ ಇವರಿಬ್ಬರನ್ನ ಬಿಟ್ಬಿಟ್ಟು ಬೇಬಿಗೆ ಏನಾಗೈತೆ ಅಂತ ಚೆಕ್ ಮಾಡೋದಕ್ಕಂತ ಹೋಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸೈಟೋ ಇವನ ಫ್ರೆಂಡ್ ಅನ್ನ ಕಾಪಾಡೋದಕ್ಕೆ ಈ ಕೆಲಸ ಮಾಡಿರ್ತಾನೆ. ಸೈಟೋ ಬ್ರಾನ್ಸನ್ ಹತ್ರಕ್ಕೆ ಬಂದ್ಬಿಟ್ಟು ನಾವಿಬ್ರು ಇಲ್ಲಿಂದ ಆದಷ್ಟು ಬೇಗ ತಪ್ಸ್ಕೋಬೇಕು ಅಂತ ಅವನ್ನ ಎತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರೋವಾಗ ಬ್ರಾನ್ಸನ್ ಅಂತಾನೆ, ನಿಜ ಹೇಳ್ಬೇಕಂದ್ರೆ ನನಗಾಗಿರೋ ಇಂಜುರೀಸ್ ಇಂದ ನಾನ್ ಇಲ್ಲಿಂದ ತಪ್ಸ್ಕೊಂಡ್ರು ನಾನು ಬದುಕೋದಿಲ್ಲ. ಅಟ್ಲೀಸ್ಟ್ ನೀನಾದ್ರೂ ಇಲ್ಲಿಂದ ತಪ್ಸ್ಕೊಂಡೋಗಿ ನೀನಾದ್ರೂ ಹ್ಯಾಪಿಯಾಗಿ ಲೈಫ್ ನ ಲೀಡ್ ಮಾಡು ಅಂತ ಹೇಳ್ತಾನೆ. ಆದ್ರೆ ಸೈಟೋ ಇವನ ಮಾತುಗಳು ಕೇಳಿ ಹೆಸಿಟೇಟ್ ಫೀಲ್ ಆಗ್ತಿರ್ತಾನೆ. ಆವಾಗ ಬ್ರಾನ್ಸನ್ ಹಾಕೊಂಡಿರೋ ಒಂದು ಡಾಲರ್ ನ ಕಿತ್ತು ಈ ಮಾನ್ಸ್ಟರ್ ನ ಈ ಪ್ಲೇಸ್ ಅಲ್ಲಿ ಸಾಯಿಸ್ಬಿಡ್ಬೇಕು ಅಂದ್ರೆ ಒಬ್ಬರಾದ್ರೂ ಈ ಪ್ಲೇಸ್ ಅಲ್ಲಿ ಇರ್ಬೇಕು. ನನಗಾಗಿರೋ ಇಂಜುರೀಸ್ ಇಂದ ನಾನು ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ನೀನಾದ್ರೂ ಈ ಪ್ಲೇಸ್ ಇಂದ ತಪ್ಸ್ಕೊ ಅಂತ ಹೇಳಿ ಅವನನ್ನ ಕನ್ವಿನ್ಸ್ ಮಾಡ್ತಾನೆ. ಇನ್ನೊಂದು ಕಡೆ ಈ ಮಾನ್ಸ್ಟರ್ ಆ ಬೇಬಿನ ಕೈಯಲ್ಲಿ ಹಿಡ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂಡು ಅಳಿತಾ ಇರುತ್ತೆ. ಸೈಟೋ ಅಲ್ಲಿಂದ ಹೊಡೋದ್ಮೇಲೆ ಈ ಮಾನ್ಸ್ಟರ್ ಬ್ರಾನ್ಸನ್ ನ ನೋಡಿ ತುಂಬಾ ಕೋಪದಿಂದ ಇವನ್ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಇವನ ಹತ್ರಕ್ಕೆ ಬರ್ತಿರುವಾಗ ಬ್ರಾನ್ಸನ್ ಅವನ ಹತ್ರ ಇರೋಂತ ಹ್ಯಾಕ್ಸ್ ನ ಯೂಸ್ ಮಾಡ್ಕೊಂಡು ಆ ಬಾಂಬ್ ನ ಆಕ್ಟಿವೇಟ್ ಮಾಡಬೇಕು ಅಂತ ಅದನ್ನ ಸ್ಟ್ರೈಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅದು ಆಕ್ಟಿವೇಟ್ ಆಗೋದಿಲ್ಲ. ಆವಾಗ ಬ್ರಾನ್ಸನ್ ಗೆ ನಮ್ಮ ಹೀರೋ ಹೇಳಿರೋ ಮಾತುಗಳು ನೆನಪಾಗ್ತವೆ, ಫೋಕಸ್ಡ್ ಆಗಿದ್ದು ಒಂದೇ ಸತಿ ಹೊಡಿ ಅಂತ. ಬ್ರಾನ್ಸನ್ ತುಂಬಾ ಫೋಕಸ್ ಮಾಡಿ ಒಂದೇಟು ಜೋರಾಗಿ ಹಾಕೋದ್ರಿಂದ ಆ ಬಾಂಬ್ ಆಕ್ಟಿವೇಟ್ ಆಗೋಗ್ಬಿಡುತ್ತೆ. ಆ ಗುಹೆಯಲ್ಲಿ ಒಂದು ದೊಡ್ಡ ಎಕ್ಸ್ಪ್ಲೋಷನ್ ಅನ್ನೋದು ನಡೆಯುತ್ತೆ. ಅಷ್ಟೊತ್ತಿಗೆ ಸೈಟೋ ಆ ಪ್ಲೇಸ್ ಇಂದ ಸ್ವಲ್ಪ ದೂರ ಬಂದ್ಬಿಟ್ಟಿರ್ತಾನೆ. ಈ ಬ್ಲಾಸ್ಟ್ ಆಗಿರೋ ಒಂದು ಬಾಂಬ್ ನ ನೋಡಿ ಈ ಬ್ಲಾಸ್ಟ್ ಅಲ್ಲಿ ನನ್ನ ಫ್ರೆಂಡ್ ಹಾಗೆ ಮಾನ್ಸ್ಟರ್ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಡಿಸೈಡ್ ಆಗ್ತಾನೆ. ಆ ಮಾನ್ಸ್ಟರ್ ಆ ಬ್ಲಾಸ್ಟ್ ಅಲ್ಲಿ ಸತ್ತೋಗಿರೋದಿಲ್ಲ, ಅದನ್ನ ಬದುಕೆ ಇರುತ್ತೆ. ಆ ಬ್ಲಾಸ್ಟ್ ಇಂದ ಅದು ತಪ್ಸ್ಕೊಂಡು ನಮ್ಮ ಹೀರೋನ ನೋಡಿ ಮತ್ತೆ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅದು ಫಾಲೋ ಮಾಡ್ಕೊಂಡು ಬರ್ತಾ ಇರುತ್ತೆ. ಸೈಟೋಗೆ ಮತ್ತೆ ಅವನ ಲೈಫ್ ಮೇಲೆ ಇಂಟ್ರೆಸ್ಟ್ ಹೊರಟೋಗ್ಬಿಡುತ್ತೆ. ಇನ್ ಎಷ್ಟು ದೂರ ಅಂತ ಈ ಐಲ್ಯಾಂಡ್ ಅಲ್ಲಿ ತಪ್ಸ್ಕೊಂಡು ಓಡೋದಕ್ಕಾಗುತ್ತೆ, ಈ ಮಾನ್ಸ್ಟರ್ ಇನ್ನ ಬದುಕೈತೆ, ಅದನ್ನ ಸಾಯಿಸೋದಕ್ಕಾಗೋದಿಲ್ಲ, ನಾನಾದ್ರೂ ಸತ್ತೋಗ್ಬಿಡ್ತೀನಿ ಅಂತ ಅವನ ಹತ್ರ ಇರೋ ಒಂದು ಕಟಾನನ ಆ ಮಣ್ಣಲ್ಲಿ ಚುಚ್ಚಿಬಿಟ್ಟು ಮೊನ್ಕಾಲ್ ಮೇಲೆ ಕುತ್ಕೊಂಡ್ ಬಿಡ್ತಾನೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ಪಕ್ಕದಲ್ಲೇ ಒಂದು ಶವ ಕಾಣಿಸುತ್ತೆ. ಆವಾಗ ಅವನಿಗೆ ಒಂದು ಐಡಿಯಾ ಬಂತು, ಅವನು ಯಾವ ರೀತಿ ಕುತ್ಕೊಂಡಿರ್ತಾನೋ ಅದೇ ರೀತಿ ಆ ಶವನ ಆ ಪ್ಲೇಸ್ ಅಲ್ಲಿ ಇಟ್ಟು ಅವನು ಟ್ರಿಕ್ ಮಾಡ್ತಾನೆ. ಮಾನ್ಸ್ಟರ್ ಆ ಪ್ಲೇಸ್ ಹತ್ರಕ್ಕೆ ಬಂದು ಇವನು ಕುತ್ಕೊಂಡಿರೋದನ್ನ ನೋಡಿ ಅವನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದು ಡಿಸ್ಟ್ರಾಕ್ಟ್ ಆಗಿರೋ ಒಂದು ಟೈಮ್ ನ ನೋಡ್ಕೊಂಡು ನಮ್ಮ ಹೀರೋ ಅಲ್ಲೇ ಮಣ್ಣಲ್ಲಿ ಬಚ್ಚಿಕೊಂಡಿರ್ತಾನೆ. ಸಡನ್ ಆಗಿ ಆಚೆಗಡೆ ಬಂದು ಅವನ ಹತ್ರ ಇರೋ ಒಂದು ಕಟಾನದಿಂದ ಈ ಮಾನ್ಸ್ಟರ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆ ಮಾನ್ಸ್ಟರ್ ಕೂಡ ನಮ್ಮ ಹೀರೋಗೆ ಅಟ್ಯಾಕ್ ಮಾಡುತ್ತೆ. ಆದ್ರೂ ಕೂಡ ಅವನು ಸ್ವಲ್ಪನೂ ಕೂಡ ಹಿಂದೇಟ್ ಆಗದೆ ಅವನ ಹತ್ರ ಇರೋ ಒಂದು ಕಟಾನದಿಂದ ಸಿವಿಯರ್ ಇಂಜುರೀಸ್ ಅನ್ನೋದು ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮಾನ್ಸ್ಟರ್ ಆ ಬ್ಲಾಸ್ಟ್ ಅಲ್ಲೂ ಕೂಡ ತಪ್ಪಿಸ್ಕೊಂಡಿರೋದ್ರಿಂದ ಅದು ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಇವಾಗ ನಮ್ಮ ಹೀರೋಗೆ ಆ ಮಾನ್ಸ್ಟರ್ ನ ಸಾಯಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಆದ್ರೆ ಅವನು ಆ ಕೆಲಸ ಮಾಡೋದಿಲ್ಲ. ಇವನ ಬಿಹೇವಿಯರ್ ನ ನೋಡಿ ಆ ಮಾನ್ಸ್ಟರ್ ಕೂಡ ಸರ್ಪ್ರೈಸ್ ಫೀಲ್ ಆಗುತ್ತೆ. ನಂತರ ಬ್ರಾನ್ಸನ್ ಕೊಟ್ಟಿರೋ ಒಂದು ಫೈರ್ ಗನ್ ಅನ್ನ ಎತ್ಕೊಂಡು ನನ್ನನ್ನ ಕಾಪಾಡೋದಕ್ಕೆ ಯಾರಾದ್ರೂ ಬರ್ಬೋದು ಅಂತ ಆ ಗನ್ ಅನ್ನ ಫೈರ್ ಮಾಡ್ತಾನೆ. ಆದ್ರೆ ಇವನ ದರಿದ್ರ ಅದನ್ನು ಕೂಡ ವರ್ಕ್ ಆಗೋದಿಲ್ಲ. ಇನ್ನಾಗೋಯ್ತು ಬಿಡು, ಇನ್ನ ಬದುಕೇನ್ ಪ್ರಯೋಜನ ಅಂತ ಅವನು ಅದೇ ಪ್ಲೇಸ್ ಅಲ್ಲಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಇನ್ನೊಂದ್ ಕಡೆ ಈ ಮಾನ್ಸ್ಟರ್ ಬಿದ್ದೋಗಿರುತ್ತಲ್ವಾ, ಅದು ಎದ್ದೇಳಿದ್ಮೇಲೆ ಇವನನ್ನ ಸಾಯಿಸೋದಕ್ಕೆ ಅವಕಾಶ ಸಿಕ್ಕಿದ್ರು ಆ ಮಾನ್ಸ್ಟರ್ ಅವನ್ನ ಸಾಯಿಸ್ತೀರಾ ಅಲ್ಲಿಂದ ಹೊರಟೋಗ್ಬಿಡುತ್ತೆ. ನಮ್ಮ ಹೀರೋ ಬ್ರಾನ್ಸನ್ ಕೊಟ್ಟಿರೋ ಒಂದು ಟ್ಯಾಗ್ ನ ಇಟ್ಕೊಂಡು ನೆನಪು ಮಾಡ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಡ್ತಾನೆ. ಅಂಡ್ ಸೀನ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಓಪನ್ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಈ ಐಲ್ಯಾಂಡ್ ಅಲ್ಲಿ ರಾತ್ರಿ ಒಂದು ದೊಡ್ಡ ಎಕ್ಸ್ಪ್ಲೋಷನ್ ನಡ್ತಿರುತ್ತಲ್ವಾ, ಅದರಿಂದ ಹೊಗೆ ಬರ್ತಾ ಇರೋದನ್ನ ನೋಡಿ ಒಂದು ಮಿಲಿಟರಿ ಶಿಪ್ ಇಲ್ಲಿಗೆ ಬಂದಿರುತ್ತೆ. ಅದರಲ್ಲಿರೋ ಸೋಲ್ಜರ್ಸ್ ನಮ್ಮ ಹೀರೋನ ರೆಸ್ಕ್ಯೂ ಮಾಡಿ ಅವನನ್ನ ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ್ಲೇ ಅವ್ರಿಗೆ ಗೊತ್ತಾಗುತ್ತೆ ಇವನು ಎನಿಮಿ ದೇಶಕ್ಕೆ ಸೇರಿದವನು ಅಂತ. ಆದ್ರೆ ಅವನ ಕಾಲಿಗೆ ಇರೋ ಒಂದು ಮೆಟಲ್ ಸ್ಟ್ರಾಪ್ ನ ನೋಡಿ ಇವನೊಬ್ಬ ಪ್ರಿಸನರ್ ಅಂತ ಅನ್ಕೊಂತಾರೆ. ನಿಮ್ಮ ದೇಶದವರು ನಿನ್ನನ್ನೇ ಯಾಕೆ ಬಂದಿಯಾಗಿ ಮಾಡಿದ್ದಾರೆ ಅಂತ ಕೇಳಿದಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಯುದ್ಧದಲ್ಲಿ ನಮ್ಮ ಕಾಮ್ರೇಡ್ಸ್ ಸೆನ್ಸ್ಲೆಸ್ ಆಗಿ ಸತ್ತೋಗ್ತಾ ಇರೋದು ನನಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಆರ್ಡರ್ ಕೊಟ್ಟಿರೋ ನಮ್ಮ ಸೀನಿಯರ್ ಆಫೀಸರ್ ನ ಸಾಯಿಸ್ಬಿಟ್ಟೆ. ಅದಕ್ಕೆ ನನ್ನನ್ನ ಪ್ರಿಸನರ್ ಆಗಿ ಬಂದಿಯಾಗಿ ಮಾಡಿದ್ದಾರೆ ಅಂತ ಹೇಳ್ತಾನೆ. ಆವಾಗ ನಮ್ಮ ಹೀರೋ ಹತ್ರ ಬ್ರಾನ್ಸನ್ ಕೊಟ್ಟಿರೋ ಒಂದು ಟ್ಯಾಗ್ ಇರುತ್ತಲ್ವಾ, ಆ ಟ್ಯಾಗ್ ನ ನೋಡ್ಬಿಟ್ಟು ಈ ಟ್ಯಾಗ್ ಯಾರ್ದು ಅಂತ ಕೇಳ್ತಾರೆ. ಆದ್ರೆ ಅದಕ್ಕೆ ನಮ್ಮ ಹೀರೋ ಏನನ್ನು ಕೂಡ ಸಮಾಧಾನ ಕೊಡೋದಿಲ್ಲ. ಆವಾಗ ಆಫೀಸರು ಸಿಗರೆಟ್
ಕುಡಿತಾ ಇರೋದನ್ನ ನೋಡಿ ಇವನು ಸ್ವಲ್ಪ ಫೀಲ್ ಆಗ್ತಾನೆ. ಆಫೀಸರು ಸಿಗರೆಟ್ ಇವನ್ಗೆ ಆಫರ್ ಮಾಡೋದ್ರಿಂದ ಸೈಟೋ ಇವನ ಫ್ರೆಂಡ್ ನ ನೆನಪು ಮಾಡ್ಕೊಂಡು ಆ ಸಿಗರೆಟ್ ನ ಎತ್ಕೊಂಡು ಇವನ ಫ್ರೆಂಡ್ ಯಾವ ರೀತಿ ಕುಡಿತಾನೋ ಅದೇ ರೀತಿ ಇವನು ಕುಡಿತಾನೆ. ಆವಾಗ ಇವನು ಆ ಐಲ್ಯಾಂಡ್ ಅಲ್ಲಿ ಬ್ರಾನ್ಸನ್ ಜೊತೆ ಸೇರ್ಕೊಂಡು ಸಂತೋಷವಾಗಿರೋ ಒಂದು ಸಿಚುವೇಶನ್ಸ್ ನ ಇವನು ನೆನಪು ಮಾಡ್ಕೊಂಡು ಅವ್ರ ಹತ್ರ ಹೇಳ್ತಾನೆ. ಅವರು ಸ್ಟಾರ್ಟಿಂಗ್ ಅಲ್ಲಿ ಫೈಟ್ ಮಾಡ್ಕೊಂಡಿದ್ದು, ನಂತರ ಕ್ರಾಬ್ಸ್ ನ ಕುಕ್ ಮಾಡ್ಕೊಂಡು ತಿಂದಿದ್ದು, ಇವನ ಪ್ರಾಣ ಕಾಪಾಡೋದಕ್ಕೋಸ್ಕರ ಬ್ರಾನ್ಸನ್ ಅವನ ಪ್ರಾಣ ತ್ಯಾಗ ಮಾಡಿರೋದು, ಹೀಗೆ ಎಲ್ಲಾನು ಹೇಳ್ತಾನೆ. ಲಾಸ್ಟ್ ಗೆ ಆ ಆಫೀಸರ್ಸ್ ಹತ್ರ ಅವ್ನ್ ನನ್ ಫ್ರೆಂಡ್ ಅಂತ ಹೇಳ್ತಾನೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಈ ಐಲ್ಯಾಂಡ್ ಅಲ್ಲಿ ಬೇರೆ ಯಾರಾದ್ರೂ ಇನ್ನ ಬದುಕಿದಾರ ಅಂತ ಆಫೀಸರ್ಸ್ ಕೇಳಿದಾಗ ಆ ಐಲ್ಯಾಂಡ್ ಅಲ್ಲಿ ನಾನ್ ಬಿಟ್ರೆ ಇನ್ಯಾರು ಬದುಕಿಲ್ಲ ಅಂತ ಆ ಮಾನ್ಸ್ಟರ್ ಬದುಕಿರೋದು ಕೂಡ ಇವನ ಆಫೀಸರ್ಸ್ ಹತ್ರ ಹೇಳೋದಿಲ್ಲ. ನಂತರ ಇವನು ಐಲ್ಯಾಂಡ್ ನ ಬಿಟ್ಟು ಹೋಗ್ತಾ ಇರೋ ಹಾಗೆ ತೋರಿಸಿ ಐಲ್ಯಾಂಡ್ ಕಡೆ ನೋಡ್ಕೊಂಡ್ರೆ ಆ ಮಾನ್ಸ್ಟರ್ ಬದುಕಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಈ ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್ ನ ಶೇರ್ ಮಾಡಿ. ಇಂತ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಬರ್ತಾನೆ ಇರ್ತವೆ. ಹೊಸಬ್ರು ಏನಾದ್ರೂ ನಮ್ಮ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಕ್ವಾಲಿಟಿ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧಾ.